ಎತ್ತಲೈ ಸಖನೆ ನೀ ಎತ್ತಲೈ ದಿದೆ ಸಖನೆ ಬರುವರೆ ಹೊತ್ತು ಬಹಳಾಗಿಹುದು ನೀ ಬರುವರೆ ಹೊತ್ತು ಬಹಳಾಗಿಹುದು ಎತ್ತಲೈದಿದೆ ಸಖನೆ ಭೋಜನ ಕರ್ತಿಯೊಳು ಕುಳಿರೆನಲು ಭೋಜನ ಕರ್ತಿಯೊಳು ಕುಳಿರೆನಲು ಗಜರಾದ ಕ್ಷಣದಿ ಎತ್ತಲೈದಿದೆ ಸಖನೆ ಕಚಕುಮಾರ ದೇವಯಾನ, ನಿನ್ನನ್ನು ನೋಡಿದ ಕೂಡಲೇ ನನಗೆ ಆಗುತ್ತಿರುವಂಥ ಸಂತೋಷವೋ ದುಃಖವೋ ಗೊತ್ತಾಗುವುದಿಲ್ಲ ನನಗೆ. ಹಿಡಿದು ಬೆನ್ನಿಗೆಲ್ಲ ಕೊಡಬೇಕು ಕಾಣಿಸ್ತದೆ ನನಗೆ. ಯಾಕೆ ಮತ್ತೆ ಎಲ್ಲಿ ಹೋದದ್ದು ನೀನು ಅಂತ ಗೊತ್ತಾಗುವುದಿಲ್ಲ. ನೀನು ನನ್ನ ಹುಡುಕಿದೆಯಾ? ದೇಶದಲ್ಲಿ ಹುಡುಕಿದೆ ಕೇಳವರ ಹತ್ರ. ಅವ ಪುಣ್ಯದಿಂದ ಹಿಂದೆ ಬಂದಿದ್ದಾನೆ, ನೀನು ಅವನನ್ನು ಮತ್ತೆ ದಂಡಿಸಲಿಕ್ಕೆ ಹೊರಡ್ತೀಯ. ನಾನು ನಿನಗೆ ಹೇಳಿದ್ನೋ ಇಲ್ವೋ, ಮಧ್ಯಾಹ್ನಕ್ಕೆ ಮುಗಿಯುವಂತ ಹೊತ್ತಿದ್ದು ನಮ್ಮ ಅಪ್ಪನದ್ದು, ಆ ಹೊತ್ತಿಗೆ ನೀನು ಇರಬೇಕು. ಅದೇ ಹೊತ್ತಿಗೆ ನಿಮ್ಮಿಬ್ಬರಿಗೂ ಭೋಜನವನ್ನು ಹಾಕಿದ. ನೀನು ಭೋಜನ ಮಾಡಿದ್ರೆ ನಾನು ಊಟ ಮಾಡುವುದಿಲ್ಲ, ಗೊತ್ತುಂಟ ಇಲ್ವೋ ನಿನಗೆ? ಏನು ಹೊಸತು ನಿನಗೆ? ಹಾಗಾದ್ರೆ ನಾನು ಊಟ ಮಾಡಿದ್ರೆ ಕುಳಿತರೆ ಅಡ್ಡಿಲ್ಲ ನಿನಗೆ ಅಲ್ವೇ? ನಿನಗೆ ಹೋದ ಕೆಲಸ ಎಲ್ಲ ಆಗಬೇಕು. ಹೋಗುವನು ಹೋಗಬಹುದು, ನನಗೊಂದು ಮಾತು ಹೇಳಬೇಕೋ ಬೇಡವೋ? ಸೀದಾ ಹೇಳದೆ ಬೇಕಾದಲ್ಲಿಗೆಲ್ಲ ಹೋಗುದ ನೀನು? ನಾನು ನಿನ್ನಲ್ಲಿ ಹೇಳದೆ ಯಾವಾಗಲೂ ಹೋಗುವುದಿಲ್ಲ. ಮತ್ತೆ ಇವತ್ತು ಯಾಕೆ ಹೋದೆ? ಬೆಳಿಗ್ಗಿನಿಂದ ಕಾಯ್ತಾ ಇದ್ದೇನೆ. ಸೊಪ್ಪು ತರುವುದಕ್ಕೂ ನಾನೇ ಹೋದವಳು, ಆ ದನವನ್ನು ಬಿಡುವುದಕ್ಕೂ ನಾನೇ ಹೋದವಳು, ಹಾಲು ಕರೆದು ತಂದವಳು ನಾನೇ. ಬೆಳಿಗ್ಗಿನಿಂದ ಕಾಣಿಸೋದಕ್ಕೆ ಎಲ್ಲಿ ಹೋದದ್ದು ನೀನು? ಕುಶ ಸಮಿತಿಗೆ ಅಂತ ನಾನು ದಿನ ಹೋಗುದಿಲ್ವಾ? ಹೌದು, ಇವತ್ತು ನಾನು ಹೇಳಿಲ್ಲ. ಇವತ್ತು ಹೋಗುವಾಗ ಒಬ್ಬ ಸಿಕ್ಕಿದ, ಕೆಂಪು ಕಣ್ಣಿನವ. ಮಗಳೇ, ಇದು ಅನ್ಯಾಯ, ಇದು ಅನ್ಯಾಯ. ಬಂದಾಗಿದೆ, ಇನ್ನವನನ್ನು ಮಾತಾಡಿಸಿಕೊಳ್ತಾನಿತ್ತಿದ್ದೀಯಲ್ಲ ನೀನು. ಊಟ ಬಡಿಸೋದು ಸುಮ್ಮನೆ ಯಾರು ಕೆಂಪು ಕಣ್ಣಿನವನ? ಕೆಂಪು ಕಣ್ಣಿನವ. ಎಂತದ್ದು ಕೆಂಪು ಅಪ್ಪಯ್ಯ, ಸುಮ್ಮಗೆ ನಿಮ್ಗೆ ಅದು ಯಾವುದೋ ಹಸಿವಾಗದ ಸಂಪಿಗೆ ಅವ ಕಂಡು ಅದು ಕಣ್ಣಿನ ಹಾಗೆ ಅದ್ದಿರ್ಬೇಕು ಅವನಿಗೆ. ನಿಮ್ಗೆ ಊಟ ಮಾಡಬೇಕು. ಹೌದು, ಬಡಿಸು ನೀನು. ನಿಮ್ಗೆ ಹಸಿವಾಗಿದೆ ಇಲ್ವಾ? ಹೌದು. ಹಸಿವಾದವರು ಮಾತಾಡಬಾರ್ದು, ಹಸಿವು ಜಾಸ್ತಿ ಆಗ್ತದೆ. ಕೆಂಪು ಹೊಗೆ ಬರ್ತಾ ಇತ್ತು. ಕೆಂಪು ಕಣ್ಣಿನ ಹಾಗೆ ಬರುವುದು. ಧೂಮಕೇತು 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 ಅಂತ ಹೇಳಿದ. ಕಾಡಿನಲ್ಲಿ ಕೆಲವೊಮ್ಮೆ ಹೊಗೆ ಹಾಗೆ ಕಾಣ್ತದೆ, ಅದು ಹೊಗೆ ಅಲ್ಲ ಕಚ. ಅಲ್ಲ ಗುರುಗಳೇ, ಕಾಡಿನಲ್ಲಿ ಕಾಣುವುದು, ನಡ್ಕೊಂಡು ಬರುವುದಿಲ್ಲ. ಹೊಗೆ ಕಾಣುವುದು. ಧೂಮಕೇತು ಧೂಮಕೇತು ಅಂತ ಹೇಳಿದ. ಧೂಮಕೇತು ಪ್ರಧಾನಮಂತ್ರಿ ಅಂತೆ, ಪ್ರಧಾನಮಂತ್ರಿ. ಹಾ ಸರಿ, ಅವ ಎಲ್ಲಿ ಸಿಕ್ಕಿದ? ಅವ ಕಾಡಿನಲ್ಲಿ. ಕಾಡಿನಲ್ಲಿ ಅವ ಸಿಕ್ಕಲಿ, ನಿನಗೇನು ಮಾಡಿದ? ಅಲ್ಲ, ಅದೆಂತದ್ದು ಕ್ರಿಯೆ? ಎಂತದ್ದು ನಮ್ಮದೇ ಊರಲ್ವೋ? ನಾನು ಊಟ ಹಾಕಿದ ಮೇಲೆ ಹೀಗೆ ಮಾಡುದು ಮಾತ್ರ. ಇದೆಂತದ್ದು ಇದು? ತಡಿ, ನೀವು ಸುಮ್ಮನಿರಿ. ನೀನು ಹೇಳು ಕಚ್ಚ. ಕುಶ ಸಮಿತಿ ಅವನು ಕರೆದು ಕೊಟ್ಟನೆ. ಈಗ ಸುಮ್ಮಗಿರು ಅಂತ ಹೇಳಿದ್ದಕ್ಕೆ ಅಭಿನಯದಲ್ಲಿ ತೋರಿಸುವುದ ನೀನು? ಮತ್ತೆ ನೀನು ಅವರ ಮುಖ ನೋಡಿ ಮಾತಾಡಬೇಡ. ನೀವು ಅಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ಊಟ ಹಾಕಲ್ಲ. ಇನ್ನಲ್ಲೇ ಮನೆಯಲ್ಲೇ ಕೂತ್ಕೊಳ್ಳಿ. ನೀವು ಮನೆಯಲ್ಲಿ ಕೂತ್ಕೊಳ್ಳಿ. ನೀವು ಕೈಕಾಲು ತೊಳೆದಾಯ್ತಾ? ನಿನ್ನೆದು ಬೇಡ, ಈಗದಾಯ್ತಾ? ಅಂದ್ರೆ ಸಿದ್ಧನಾಗಿಯೇ ಬಂದಿದ್ದೇನೆ ಎನ್ನುವ ತಾತ್ಪರ್ಯ ಅದು. ಹಾಗಾದ್ರೆ ಇದು ಅದೆಂಥದ್ದು ಇದು? ಅವ ಕತ್ತಿ ಎತ್ತಿದ, ಬೀಸಿದ, ಮತ್ತೆ ಗುರುಗಳು ಕರೆಯುವಾಗಲೇ ನನಗೆ ಗೊತ್ತಾದ್ದು. ಧೂಮಕೇತು ಕತ್ತಿಯನ್ನು ಎತ್ತಿದ್ದಾನೆ, ನಿನ್ನಡೆಗೆ ಬೀಸಿದ, ಮತ್ತೆ ನಾನು ಈಗಲೇ ಎಚ್ಚರ ಆಗೋದು ಗುರುಗಳು ಕರೆಯುವಾಗಲೇ. ನೀವು ಅಲ್ಲಿ ಕೂತ್ಕೊಳ್ಳೋದು ಬೇಡ, ಇಲ್ಲಿ ಬನ್ನಿ. ಎಂತ ಇದು? ಈಗ ಅವನಲ್ಲಿ ಮಾತಾಡಿ ಮುಗಿಯಿತು. ಎಂತ ಇದು? ನೀ ಎಷ್ಟು ಸಲ ಹೇಳಿದೆ ಒಮ್ಮೆ ಸುಮ್ಮಗಿರು ಸುಮ್ಮಗಿರು ಅಂತ. ನೋಡಿ ಅಪ್ಪಯ್ಯ, ಸುಮ್ಮಗಿರುವುದು ಪ್ರಶ್ನೆ ಅಲ್ಲ. ನಿಮ್ಮ ಶಿಷ್ಯ, ಹೌದು, ನಿಮ್ಮ ಶಿಷ್ಯಂದಿರಿಗೆ, ಈ ಕರ್ಬೂರರಿಗೆ ಅದಾದ್ರೂ ಗೊತ್ತಿರ್ಬೇಕೋ ಬೇಡವಾ? ಇವತ್ತು ಮಾಡಿದಂತ ಕಾರ್ಯ ಏನು? ಕಚನನ್ನು ಕೊಂದರಂತೆ. ಹಾಗಾದ್ರೆ ನೀವು ಮತ್ತೊಮ್ಮೆ ಕಣ್ಣು ಮುಚ್ಚಿದ ಯಾಕೆ ಅಂತ ಈಗ ಗೊತ್ತಾಗ್ತಾ ಉಂಟು. ಒಮ್ಮೆ ಇದ್ದಾನೆ ಅಂತ ಹೇಳ್ತೀರಿ, ಮತ್ತೊಮ್ಮೆ ಕಣ್ಣು ಮುಚ್ಚಬೇಕು ಅಂತ ಹೇಳ್ತೀರಿ. ಸತ್ತವನನ್ನು ಬದುಕಿಸಿ ನೀವು ಕರೆ ತಂದವರು. ಅಂತೂ ಬಂದಿದ್ದಾನು. ನನಗಿದೆಲ್ಲ ಆಗೋದಿಲ್ಲ ಅಪ್ಪಯ್ಯ. ಮತ್ತೇನ್ ಮಾಡುದು? ಇದೇ ಮೊದಲು ಇದೇ ಕೊನೆ. ಅವರು ಮಾಡಿದ್ದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ
ಅವನ ಮೇಲೆ ಬಿಡಿ, ಹಾ. ನಿಮ್ಮ ಮೇಲೆ ಮರ್ಯಾದೆ ಇಲ್ಲ ಅಂತ ಸೂಚಿಸ್ತದೆ. ಹಾ. ನಿಮ್ಮ ಶಿಷ್ಯನ ಮೇಲೂ ಮರ್ಯಾದೆ ಕೊಡದ, ಹಾ. ನಿಮ್ಮ ಮೇಲೂ ಮರ್ಯಾದೆಯನ್ನು ಇಟ್ಟುಕೊಳ್ಳದ ಆ ನಿಮ್ಮ ಕರ್ಬೂರ ಶಿಷ್ಯರನ್ನು ನಾನು ಸುಮ್ಮನೆ ಬಿಡ್ಲಿಕ್ಕಿಲ್ಲ. ನೀವೇ ಏನಾದ್ರು ವ್ಯವಸ್ಥೆ ಮಾಡ್ತೀರಾ, ನಾನು ಮಾಡ್ಬೇಕಾ? ಏನು ಬೇಡ, ಏನು ಬೇಡ, ನಾನು ಇದ್ದೇನಲ್ಲ. ನೀವೆಂತದ್ದು ಇದ್ದದ್ದು? ಅಲ್ಲ, ಇದ್ದೇನೆ ಅಂತಂದ್ರೆ ನಾನು ನೋಡಿಕೊಳ್ತೇನೆ ಎನ್ನುವುದು ಅರ್ಥ. ಒಂದು ಸಲ ತಪ್ಪು ನಡೆದು ಹೋದೀತು ಎಲ್ಲಿಯಾದ್ರು. ಈಗ ನನಗೆ ಅವರು ಹಾಗೆ ಮಾಡ್ತಾರೆ ಅಂತ ಗೊತ್ತುಂಟ. ಯಾರೋ ಬಂದವ, ಧೂಮಕೇತು, ನಮ್ಮ ವೃಷಪರ್ವನ ಪ್ರಧಾನಮಂತ್ರಿ ಅವ ಇಲ್ಲಿಗೆ ಬಂದಾಗ್ಲೂ ಅಷ್ಟೇ ಅವನೇ ಬಂದನು. ಈಗ ಅವನೇ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನು ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಒಂದು ಸಲ ಆಗಿ ಹೋಗ್ತದೆ, ಅದು ಎರಡನೇ ಬಾರಿ ಆಗುವಂತಿಲ್ಲ. ಎರಡನೇ ಬಾರಿ ಆಗ್ಲಿಕ್ಕಿಲ್ಲ ಅಂತ ಇನ್ನೊಮ್ಮೆ ಆಗದ ಹಾಗೆ ನೋಡಿಕೊಳ್ಳುವ ಹೊಣೆಗಾರ. ಇನ್ನು ಅವ ಬರ್ಲಿಕ್ಕಿಲ್ವ ಗುರುಗಳೇ? ಬೇರೆಯವರು ಬಂದಾರ? ಇನ್ನು ನಿಮ್ಮ ಧೂಮಕೇತು ಈ ಪರಿಸರದಲ್ಲಿ ಸುಳಿದಾಗ್ಲಿಕ್ಕಿಲ್ಲ. ನನ್ನ ನಿಯಂತ್ರಣದಲ್ಲಿರುವ ಹಾಗೆ ನೋಡ್ತೇನೆ. ಆಶ್ರಮಕ್ಕೆ ಎಲ್ಲಿಯಾದರೂ ಬಂದ್ರೆ ನೀನೇ ಸಾಕಲ್ಲ. ಅವನಿಗೂ ಹೇಳಿಬಿಡಿ, ವೃಷಪರ್ವನಿಗೂ ಹೇಳಿಬಿಡಿ. ಏನು ಬನ್ನಿ, ಊಟಕ್ಕೆ ಬನ್ನಿ. ನೀನು ಊಟ ಮಾಡ್ಲಿಲ್ಲ ಅಲ್ಲ? ನಾನು ಊಟ ಮಾಡಲಿಲ್ಲ, ಯಾರಿಗೂ ಊಟ ಆಗಲಿಲ್ಲ ಮಗ. ಹಸಿವೆ ಆಗ್ತದೆ ಗುರುಗಳೇ. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಖಳರಾಯ ಸಲಕರಣೆ ಸಂಗ್ರಹಿಸುತ್ತಯ, ಖಳರಾಯ ಸಲಕರಣೆ ಸಂಗ್ರಹಿಸುತ್ತಯ, ಒಲವಿರಲಾಗಲು ವೃಷಪರ್ವ ನಿಳಯ ಕೋತಿನ ಮುದದುಳು, ದಿನ ಮುದದೊಳು ಎರಡೆರಡು ಹಿನ್ನಡೆ ಉಂಟಾಯಿತು. ಈ ಕೋಲಾಹಲದ ಮಧ್ಯೆ ಎಂಥದ್ದು ಮಾಡುವಂತ ಗೊತ್ತಾಗಲಿಲ್ಲ. ದೇವಗುರುವಿನ ಪುತ್ರ ನಮ್ಮಲ್ಲಿ ಅಧ್ಯಯನಕ್ಕೆ ಬಂದು ವಿದ್ಯಾಪಹಾರ ಮಾಡ್ತಾನೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ನಿವಾರಣೆಗೆ ವ್ಯವಸ್ಥೆ ಮಾಡಿದ್ದೇನೆ. ಧೂಮಕೇತುವನ್ನು ಕಳಿಸಿದರೆ ಮತ್ತೆ ಹೇಳುದು ಬೇಡ, ಬಂದು ಹೇಳಿದ ಇದು ಸಕಾಲ ಸ್ವರ್ಗಕ್ಕೆ ದಾಳಿ ಮಾಡುವ ಅಂತ ಹೇಳಿ ಬಲವಾದ ಸರ್ವತೋಭದ್ರವಾದ ಸೈನ್ಯದೊಟ್ಟಿಗೆ ದಾಳಿ ಮಾಡಿದ್ರು. ನಮಗೆ ಸೋಲಾಯಿತು ಅಂತಲ್ಲ, ಗೆಲುವಾಗಲಿಲ್ಲ, ಆಕ್ರಮಿಸಲಿಕ್ಕೆ ಆಗಲಿಲ್ಲ. ಪುನಃ ಗುರುಗಳಲ್ಲಿ ಹೋದೆ, ಗುರುಬಲ ಇದ್ರೆ ಆಗ್ತದಲ್ಲ. ಈಗ ಅವರು ಗುರುಬಲವನ್ನೇ ಆಶ್ರಯಿಸಿ ಮಾಡುವುದಲ್ವ. ಹೆದರಬೇಡ, ಇದು ಸುಕಾಲ ಅಲ್ಲ ಸಕಾಲ ಅಲ್ಲ, ಹೋರಾಟಕ್ಕೆ ಹೋಗುವ ಅಲ್ಲ. ಹೋದದ್ದು ನನ್ನ ಒತ್ತಾಯದಲ್ಲಿ. ಗುರುಗಳಲ್ಲಿ ನಾವು ಒತ್ತಾಯ ಮಾಡಿದ್ರೆ ಆಗುದು ಹೀಗೆ, ಅವರು ಮಾಡಬೇಕಿತ್ತು. ಹಿಂದೆ ಬಂದ ಮೇಲೆ ಮಖವನ್ನು ಮಾಡಿ ಜಯಶಾಲಿಗಳನ್ನಾಗಿ ಮಾಡುವುದಕ್ಕೆ ಸುವಸ್ತುಗಳನ್ನು ಪಡೆಯುತ್ತೇನೆ, ಸಿದ್ಧತೆ ಮಾಡು ಅಂತ ಹೇಳಿದ್ರೆ ಈ ಸಲ ನಾನೇ ಹೊರಟದ್ದು. ಯಜ್ಞ ಸಂಭಾರಗಳನ್ನು ಬೇರೆಯವರ ಮೂಲಕ ಮಾಡಿಸುವುದು, ಆದರೆ ಯಜಮಾನಾದವನೇ ಸಂಗ್ರಹ ಮಾಡುವುದು ಶ್ರದ್ಧೆ. ಹುಡುಕುತ್ತಾ 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 ಈ ವನದಲ್ಲಿ ಬಂದು ಬಂದು ಬಂದು
ಸಂಬಾರಕ್ಕೆ ನಾನೇ ಹೊರಟದ್ದು ಒಳ್ಳೇದಾಯ್ತು. ಅದಕ್ಕಿಂತ ಬೇಕಾದ ಸಂಬಾರ ನನಗಿದೆ. ಈಗ ಕೇಳ್ತದೆ. ದುಷ್ಟ ಬಂದೆಯ ಸಿಕ್ಕಿದೆಯ ಬಿಡುವೇನೆ ನಿನ್ನನ್ನು, ತಗಿದ್ದೇನೆ ಕೊಲ್ತೇನೆ. ಮೋಸಗಾರ, ವಂಚಕ, ದ್ರೋಹಿ, ದುಷ್ಟ. ದೊಡ್ಡ ದೊಡ್ಡ ಶಬ್ದ ಇನ್ನೂ ತೆಗಿಲಿಲ್ಲ, ಬೇರೆ ಉಂಟು. ಯಾಕೆ ನೀ ಮುಚ್ಚಿ ಬಾಯಿ, ಮಾತಾಡು, ನೀನು ವಿಷಯ ಹೇಳು. ಅಯ್ಯ ಕೆರಳಿ ಗರ್ಜಿ ನೋಡು ಶುಕ್ರನೋಡು ಪರಿಚರಿಯ ಗೈವೆ ಅರಿತು ಕೊಂಬರ ಶುಕ್ರನೋಡು ಪರಿಚರಿಯ ಗೈವೆ ಕೆರಳಿ ಗಜ್ಜಿ ಪೂಜೆ ತಗೆನ್ನೊಳು ಗುರು ಸುತನು ನಾನಹುದು ವಿದ್ಯೆಯ ಅರಿತು ಕೊಂಬರ ಶುಕ್ರನೋಡು ಪರಿಚರಿಯ ಗೈವೆ ಅಯ್ಯ, ಅಪರಿಚಿತನನ್ನು ಕಾಣುವಾಗ ನೀನು ಯಾರು ಅಂತ ಕೇಳುವುದು ಸ್ವಾಭಾವಿಕ. ಯಾರು ನೀನು? ಹಾಗೆ ಅಂತ ಕೆರಳಿ ಗರ್ಜಿಸಬೇಕೆ? ನಾನು ಯಾರು? ನೀವು ವೃಷಭರು. ನೀನು ಯಾರು? ನಾನು ಕಚ. ನಿನ್ನೊಳಗಿರುವ ನೀನು ಯಾರು? ನನ್ನಲ್ಲಿ ನಾನು ಯಾರು? ಮಾತಾಡ್ತೀಯ ನೀನು? ನಾನು ಕೆರಳಿ ಗರ್ಜಿಸೋದಲ್ಲ, ಮತ್ತೆ ನಾವು ಮಾತಾಡುದು ಹೀಗೆ. ಹೌದು, ಮನೆಯಲ್ಲಿಯೂ ನಮ್ಮದು ಬೊಬ್ಬೆ ಬೇರೆ ಉಂಟು. ಅಯ್ಯ, ಓ, ಈಗ ನೀವು ಗುರುಗಳಾದಂತಹ ಶುಕ್ರರಿಗೆ ಶಿಷ್ಯರು, ಶಿಷ್ಯ. ನಾನು ಶಿಷ್ಯನೇ. ಸಮಾನತೆಯ ಸಮಾನತೆ ಅಂತಲ್ಲ, ನಾನು ಮೊನ್ನೆ ಸೇರಿದ್ದಷ್ಟೇ. ಬಳಗ. ಈಗ ಒಬ್ಬರ ಸೇವೆಯನ್ನು ಮಾಡುವ ನೀವು ಅವರ ಸೇವೆಯನ್ನೇ ಮಾಡುವುದಕ್ಕೆ ಇನ್ನೊಬ್ಬ ಬರುವಾಗ ಸಂತೋಷಿಸಬೇಕು. ನಮ್ಮ ಮಠದಲ್ಲಿ ಶಿಷ್ಯ ವೃದ್ಧಿ ಆಯಿತು. ಊರುಗಳಲ್ಲಿ ಶಿಷ್ಯರು ಹೆಚ್ಚಿದ್ದಾರೆ ಅಲ್ವೇ? ಹೆಚ್ಚಾಗಬಾರದು. ನೀನು ಕೇರಳಿ ಕಣ್ಣು ಕೆಂಪು ಮಾಡಿ ಕತ್ತಿ ತೆಗೀತಿಯಲ್ಲ, ಯಾಕೆ ಪುಣ್ಯಾತ್ಮ ಇದೆಲ್ಲ? ನಾ ಕಚ ಕುಮಾರ, ಕಚ ಗುರು ಬೃಹಸ್ಪತಿಗಳ ಮಗ, ದೇವಲೋಕದವ. ಹೌದು, ದೇವತೆಗಳು, ದೇವಲೋಕದವ. ನನ್ನನ್ನು ಪೂರ್ತಿ ದೇವತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ನಾನು ದೇವಲೋಕದವ, ಅರ್ಧ ದೇವತೆ. ಅಂದ್ರೆ ನನಗೆ ಇಷ್ಟರವರೆಗೆ ಹವಿರ್ಭೋಜನದ ಯೋಗ್ಯತೆ ಇಲ್ಲ. ದೇವತೆಗಳಲ್ಲದವರಿಗೊಂದು ಹೆಸರುಂಟು, ದೈವ, ದೆವ್ವ ಅಂತ. ಅಲ್ಲ, ದೇವಲೋಕದಲ್ಲಿ ಇರುವುದು ಅರ್ಧ. ಹೌದು, ಇರುವುದಲ್ಲಿ. ಹೌದು, ಇದ್ದದಿಲ್ಲಿ ಮಾಡುವುದಿಲ್ಲ. ಇದನ್ನು ನೀನು ದೇವತೆಯೋ ಅಲ್ಲವೋ ಯಾರ ಮಗನೋ ಅಂತಲ್ಲ, ನೀನು ಯಾರು, ನಮಗೆ ಏನು? ಯಾವ ಶಬ್ದವೂ ಇಲ್ಲ, ನಿನಗೆ ಒಂದೇ ಶಬ್ದ, ದುರುಳ.
ನ್ಯಾಯವಾದ ಅದು ಅದು ಸಂಸ್ಕಾರಯುತವಾಗಿ ಹೇಳುವುದಿದ್ರೆ, ಇಲ್ಲದ್ರೆ ಬೇರೆ ಉಂಟು. ನೀನು ಯಾರು? ಕಚ. ಕಚ ಒಂದು 4-5 ಸಲ ಮಾಡಬೇಕು. ಕಚ ಕಚ. ಅದ್ಯಾಕೆ? ನೀನು ಇಲ್ಲಿ ಬಂದದ್ದೇ ಹೇಗೆ? ಅಲ್ಲಿದ್ದವ ಇಲ್ಲಿ ಬಂದದ್ದು ಯಾಕೆ? ನೀನು ವಿದ್ಯೆ ಕಲೀಲಿಕ್ಕೆ. ಅಲ್ಲಿ ಕಡಿಮೆಯಾ? ಅಲ್ಲ, ಇಲ್ಲಿದ್ದದ್ದೆಲ್ಲ ಅಲ್ಲಿ ಉಂಟು ಅಂತಲ್ಲ. ನಿನ್ನ ಅಪ್ಪನೇ ಎಂಥದ್ದು? ದಿಶಣ. ದಿಶಣ. ಬೃಹಸ್ಪತಿ. ಬೃಹಸ್ಪತಿ. ಬೃಹಸ್ಪತಿ ಆಗಬೇಕು. ದೇವಲೋಕದ ವ್ಯಾಕರಣ. ಬೃಹಸ್ಪತಿ ವಿದ್ಯಾನಿಧಿ ಪರಮಧೂರ್ತ. ಬೃಹಸ್ಪತಿ ಶಬ್ದಕ್ಕೆ ದುಷ್ಟ ಅಂತಲೇ ಅರ್ಥ. ಅವನು ಇನ್ನನ್ನು ಕಳಿಸಿದ್ದ, ಸ್ವರ್ಗದ ಸುಖವನ್ನು ತೋರಿದ. ಅದು ಕೂಡ ಶತ್ರು ಪಕ್ಷದ ಗುರುವಿನಲ್ಲಿ. ಎಂಥದ್ದು ಕಲೀಲಿಕ್ಕೆ? ಚೌಷಷ್ಠಿ ವಿದ್ಯೆಯ. ಹೌದು. ಅದಲ್ಲಿ ಇಲ್ವಾ? ಕಲ್ತಾಗಲಿಲ್ಲ ನೀನು? ಅಲ್ಲ, ಇನ್ನೊಮ್ಮೆ ಕಲಿಯುವ ಅಂತ. ಪುನಃ ಕಲಿಯುವುದು ಯಾರು? ತೆರೆಗಡೆ ಆಗದವರು. ಅಲ್ಲ, ಪಾಠಾಂತರ ಇರ್ತದಲ್ಲ. ಪುನಃ ಪುನಃ ಪುನಃ. ಈಗ ಬೃಹಸ್ಪತಿ ಶಬ್ದಕ್ಕೆ ದುಷ್ಟ ಎನ್ನುವ ಅರ್ಥ ಉಂಟು ಅಂತ. ಹೌದು, ಈ ಊರಲ್ಲಿ ಹೇಳಿದ ಹಾಗೆ ಇದು ಒಂದು ಅರ್ಥ. ನನಗೆ ವ್ಯಾಕರಣ ಹೇಳ್ತಾನವ. ಪುರುಷ ಪರ್ವ ವ್ಯಾಕರಣ ಗೊತ್ತುಂಟ ನಿನಗೆ? ನೋಡಿದ್ಯಾ? ಮುಖ ನೋಡಿದ್ಯಾ? ನನ್ನದು ಕಿರೀಟ ನೋಡಿದ್ಯಾ? ಇಂಥದ್ದು ಅಲ್ಲಿ ಉಂಟ? ಒಬ್ಬನಿಗೆ ಮಾತ್ರ ಇರುವುದು. ಮುಖ ದೊಡ್ಡದುಂಟು. ಹೌದು, ಯಮನಿಗಿರುವುದು. ಆಮೇಲೆ ಇದು ನಮ್ಮಲ್ಲಿರುವುದು. ಹೌದಾ? ಇಲ್ಲಿ ಬಂದು ನೀನು ವಿದ್ಯಾಭ್ಯಾಸಕ್ಕೆ ಬಂದದ್ದಲ್ಲ, ಗುರುದ್ರೋಹ. ಗುರುವಿನಲ್ಲಿ ಗುಪ್ತವಾದ ಉದ್ದೇಶವನ್ನು ಇಟ್ಟುಕೊಂಡು ಕಲಿಯುವುದು, ಮತ್ತೆ ಲೋಕವಂಚನೆ, ಗೊತ್ತಿರುವುದನ್ನೇ ಕಲೀಲಿಕ್ಕೆ ಬಂದದ್ದು. ಮತ್ತೆ ಒಂದು ರೀತಿಯ ಪಿತೃದ್ರೋಹ. ನಾವು ನಿಮಗೆ ಅಣ್ಣಂದಿರ ಸ್ಥಾನದಲ್ಲಿ ಹಿರಿಯವೇ ಮಕ್ಕಳು, ನಮಗೆ ದ್ರೋಹ, ರಾಜದ್ರೋಹ, ವಿದ್ಯೆಗೆ ಅಪಚಾರ. 5ಕ್ಕೆ 5 ಮರಣದಂಡನೆ ಕೊಡಬೇಕು. 5 ಮರಣದಂಡನೆ ಆಗ್ತದ ಕೊಡ್ಲಿಕ್ಕೆ? ಇಲ್ಲ. ಏಕಕಾಲದಲ್ಲಿ ಕೊಡಬಹುದು. 5 ಕಡೆಯಿಂದ ಕೊಯ್ಯುವುದು. ಕತ್ತಿದಲ್ಲಿ ನಾನು ಕೊಂದೇ ಬಿಟ್ಟೆ. ಯಾಕೆ ಪುಣ್ಯಾತ್ಮ? ಅದಕ್ಕೆ ನಮಸ್ಕಾರವ ನಿನ್ನದು. 5 ಸಲ ಅಂತ ಹೇಳಿದ್ರೆ 10 ನಿನ್ನದು ಅಲ್ವಾ? ಅದೊಂದು ನೀನು ಅರಸನಾಗಿ ಹೀಗೆ ಹೇಳುವುದು. ಅರಸನಾಗೇ ಮಾಡ್ಬೇಕದು. ನೋಡು, ನಾನೇನು ನಿಮಗೆ ಉಪದ್ರ ಕೊಡುವುದಕ್ಕೆ ಬಂದವನಲ್ಲ. ಅಂದ್ರೆ ಉಪದ್ರ ಕೊಡುವುದು ಅಂತಿಲ್ಲ, ನೀನೇ ಒಂದು ಉಪದ್ರ. ನೀವು ಯಾಕೆ ಹೀಗೆ ಬೇಡ ಖಳಪತಿ, ನಿನಗೆ ಏನೊಳು ಕೇಡು ಬರಬೇಕಿನಿದು. ನಿನಗೂ ಅದೇ ಬರುದಲ್ವ? ಖಳಪತಿ. ಖಳ ಅಂದ್ರೇನು? ದುಷ್ಟ ಅಂತ ಅರ್ಥವ? ಅಲ್ಲ, ದೊಡ್ಡವ ಎಂಬ ಅರ್ಥದಲ್ಲಿ. ನಿಮ್ಮಲ್ಲಿ ಆಗುಂಟಲ್ಲ ಖಳ. ರಾಕ್ಷಸರು ಎಂಬ ಅರ್ಥದಲ್ಲಿ. ಸಾಧನ ರಾಕ್ಷಸ, ವಿದ್ವತ್ ರಾಕ್ಷಸ, ಪರಾಕ್ರಮದಲ್ಲಿ ರಾಕ್ಷಸ, ಗುಣದಲ್ಲಿ ನೀನು ರಾಕ್ಷಸ. ಅಯ್ಯ, ನೀನು ಹುಟ್ಟಿದ್ಯಾಕೆ? ಪುನಃ ಹುಟ್ಟಿದ್ಯಾಕೆ? ಇಲ್ಲಿ ಬಂದದ್ದು ಯಾಕೆ?
ನನ್ನ ಹತ್ರ ಮಾತಾಡಿದ ಯಾಕೆ? ನಾನು ಬಂದದ್ದೇ ಕಲೀಲಿಕ್ಕೆ ಬಂದದ್ದು. ನನ್ನನ್ನು ಒಂದ್ಸಲ ನಿಮ್ಮವರು ಕೊಂದ್ರು. ಮತ್ತೆ ನೀನು ಬಂದದ್ದು ಯಾಕೆ? ಬಂದದ್ದು ಯಾಕೆ? ಗುರುಗಳು ಬದುಕಿ ಗುರುಗಳ ಮುಗ್ಧತೆಯನ್ನು ದುರುಪಯೋಗ ಮಾಡಿದಿ. ಇಲ್ಲ, ನಾನಲ್ಲ. ನನಗೆ ಸತ್ತಿದ್ದೇನೆ ಅಂತಲೇ ಗೊತ್ತಾದದ್ದು ಬದುಕಿದ ಮೇಲೆ. ನೀನು ಅಧ್ಯಾತ್ಮ ಮಾತಾಡುದ ಅಲ್ಲ, ಸತ್ತಿದ್ದೇನೆ ಅಂತ ಗೊತ್ತಾದದ್ದು ಮತ್ತೆ ಬದುಕಿದ ಮೇಲೆ. ವಿಷಯ ಹೌದಯ್ಯ, ಒಳ್ಳೇದು ಮಾತಾಡ್ತೀವಿ. ವಂಚಕರೆಲ್ಲ ಒಳ್ಳೆ ಮಾತುಗಾರರಾಗಿರ್ತಾರೆ. ನಿನ್ನಾಗೆ ಹೆಚ್ಚು ಪದ ಕೊಡಬಾರ್ದು. ಅಲ್ಲ, ನಿನ್ನಾಗೆ ಅಂತ ನನ್ನ ಉದ್ದಕ್ಕೆ ಅಡ್ಡಕ್ಕೆ ಸಿಗಳಿ ಬಿಟ್ಟೇನು? ಅಯ್ಯೋ ಅಯ್ಯ, ಒಂದು ಕಾರ್ಯಕಾರಣ ಬೇಡವಾ? ಬೇಕು. ಒಂದು ಕೋಪಗೊಳ್ಳಬೇಕು ಅಂತಾದ್ರೆ ಅದಕ್ಕೊಂದು ಸರಿಯಾದ ಅರ್ಥ ಬೇಡವಾ? ಕಾರ್ಯ ಕಾರಣ ಉದ್ದೇಶ ಬೇಡವಾ? ತರ್ಕಶಾಸ್ತ್ರಕ್ಕದು ಅಲ್ವಾ? ಜೀವನದಲ್ಲಿಯೂ ತರ್ಕ ಬೇಕು. ಹಾಗಾದ್ರೆ ನಾನು ಏನ್ ಮಾಡ್ತೇನೆ? ನಿಮಗೆ ನಿರಪರಾಧಿಯಾದ, ನಿಷ್ಕಳಂಕನಾದ ಅಲ್ವೇ ಸಜ್ಜನನಾದ, ಹಾಗೆಲ್ಲ ಶಬ್ದ ಉಂಟಲ್ಲ? ಹೌದು, ದೇವತೆಗಳಿಗೆ ಹಾಗೆ ಹೇಳುವುದು. ಆ ದೇವತೆಗಳಿಗೆ ಸಜ್ಜನರು ಅಂತ ಹೇಳುದ? ನಾನೇನಾದ್ರೂ ನಿಮ್ಮನ್ನು ದೋಚಿಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ನೀವು ನನ್ನನ್ನು ಕಾಣುವಾಗ ವೈರಿಯಂತೆ ಕಾಣ್ತೀರಲ್ಲ. ನೀನೇ ಹೇಳಿದಿ, ನಾವು ದೊಡ್ಡತಾಯಿ ಸಣ್ಣ ತಾಯಿ ಮಕ್ಕಳು. ಹಾಗಾದ್ರೆ ಒಡ ಹುಟ್ಟುಗಳಾದ ನಾವು, ಅಣ್ಣ ತಮ್ಮಂದಿರಾದ ನಾವು, ಹುಟ್ಟುಗಳಲ್ಲಿ ಇರುವಷ್ಟು ಕೋಪ ಕೆಲವು ಸಲ ನೋಡು. ನೀವು ಆದಿ ದೇವತೆಗಳಾದ ನಮಗೆ, ಪೂರ್ವಾಮರರಾದವರಿಗೆ ಮಾಡಿದ ಅನ್ಯಾಯಗಳೆಷ್ಟು, ಅದಕ್ಕೆ ಪುರಾಣ ಎಷ್ಟುಂಟು. ನಿನ್ನ ಹತ್ರ ಬೇಡ, ಅದು ಪೀಠಿಗೆ ಉದ್ದಾಗ್ತದೆ. ನಿನ್ನ ಹತ್ರ ನಾನು ಚರ್ಚೆ ಮಾಡಿದ್ರೆ ನಾನು ಯಾರ? ಅಯ್ಯ ನೋಡಯ್ಯ, ಪೂರ್ವಾಗ್ರಹವಾದ ದೃಷ್ಟಿಯಿಂದ ನನ್ನನ್ನು ಕಾಣಬೇಕು. ಪೂರ್ವಗ್ರಹ ಬೇಕು ಅಲ್ಲ, ಆ ಕೋಪದ ಕಣ್ಣಿನಿಂದ ಮೊದಲೇ ಒಂದು ತೀರ್ಮಾನ ಮಾಡು. ಹೌದು, ಹೀಗೆ ಯಾವುದನ್ನು ನೋಡಿದ್ರೆ ಅದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಹೊರಟ್ರೆ ಮತ್ತೆ ಅದು ಸರಿಯಾಗುದು. ನನಗೆ ತೋರಿಸುದು ಯಾಕೆ? ಹೇಳಿದ್ದ ವಿಷಯ ಆದದ್ದರಿಂದ ನಿನಗೆ ಬೇಕಾದರೆ ಕೈ ಮುಗಿತೇನೆ, ನಿನಗೆ ಬೇಕಾದರೆ ನಮಸ್ಕರಿಸ್ತೇನೆ, ನಿನ್ನ ಹಿರಿತನವನ್ನು ನಾನು ಒಪ್ಪಿಕೊಳ್ತೇನೆ. ನೀನೇ ಹಳೆಯ ಶಿಷ್ಯ ಅಂತ ನಾನು ಒಪ್ಪಿಕೊಳ್ತೇನೆ. ನೀನು ಕಲಿತ ಮಟ್ಟದಲ್ಲಿ ನಾನು ಎಂಥದ್ದು ಹೇಳ್ತಿ ಕೆಲಸ ಆಗಲಿಕ್ಕೆ, ಅಲ್ಲಿಯೂ ಅದೇ ಮಾಡಿದ್ದು. ನೀನೆಂಥದ್ದು ಮಾಡ್ತೀಯ? ಕೈ ಮುಗಿತೀಯ? ಕೈ ಮುಗಿತೆ. ಮತ್ತೆಂಥದ್ದು ಮಾಡ್ತೀಯ? ಕಾಲಿಡಿತೀಯ? ನಿನ್ನ ಕೈ ನಾ ಮುಗಿತೇನೆ, ಇಡುವುದಿಲ್ಲ ನೀನನ್ನು. ಇನ್ನು ಆಲೋಚನೆ ಮಾಡ್ಲಿಕ್ಕಿಲ್ಲ. ಇವನ ಹತ್ರ ಮಾತಾಡಿದ್ರೆ ಸ್ವಲ್ಪ ಹೊತ್ತಿನಲ್ಲಿ ಹೌದಂತ ಹೇಳಿಸ್ಲಿಕ್ಕೂ ಸಾಧ್ಯ. ಕತ್ತಿಗೊಂದು ಕೈ ಹಾಕಬೇಡ. ನಿನಗೆ ಒಂದು ಇಷ್ಟು ರೂಪ ಚಂದದ್ದು ಯಾರು ಕೊಟ್ರ? ಕಚ ಅಲ್ಲ, ಕಚ ಕಚ ಎತ್ತಿದ ಕತ್ತಿ. ಅಯ್ಯೋ ಅಯ್ಯೋ, ಬೆರೆಸಿದನು ಮಧುಪಾತ್ರೆಯೋಳು, ಬೆರೆಸಿದನು ಮಧುಪಾತ್ರೆಯೋಳು ಭಾರ್ಗವನಿ ಇಯುವರೆ. ತುಂಡು ಮಾಡಿ ಬಿಸಾಡುವನ ಸಮುದ್ರದಲ್ಲಿ, ಉಗಿಯುವನ. ಈ ಕೊಂದವರಿಗೆಲ್ಲ ಸಮಸ್ಯೆ ಬರುವುದು ಇದೆ. ಆ ಹೆಣವನ್ನು ಎಂಥದ್ದು ಮಾಡುವುದು ಅಂತ. ಕಡೆಗೆ ಸುದ್ದಿ ಆಗುವುದು ಕೊಂದದ್ದು ಹೇಗೆ ಅಂತಲ್ಲ, ಹೆಣ ಎಲ್ಲಿ ಸಿಕ್ಕಿತು ಮತ್ತು ಹೇಗೆ ಸಿಕ್ಕಿತು, ಆ ಹೆಣಕ್ಕೆ ಸೂಚನೆ ಹೇಗೆ ಸಿಕ್ಕಿತು, ಇದೇ ಮಾತಾಡುದು ಜನರು. ಕೊಂದದ ವಿಷಯ ಹೋಗ್ತದೆ. ಮತ್ತೆ ವೃಷಪರ್ವನಾದ ನಾನು ತಪ್ಪಿ ಬೀಳಬಹುದಾ? ತಪ್ಪಿ ಬಿದ್ದರೆ ವೃಷಪರ್ವನ. ಆಗ ಅವ ಏನು ಮಾಡಿದ? ಪಾಪ ಮಾಡಿದ, ಅವ ಕೊಂದು ಸಮುದ್ರಕ್ಕೆ ಬಿಸಾಡಿದ. ಗುರುಗಳು ಕರೆದ್ರೆ ಸಮುದ್ರದಲ್ಲಿದ್ದ ತುಂಡುಗಳು ಒಂದಾಗಿ ಶರೀರ ನಿರ್ಮಾಣ ಆಗ್ತದೆ ಅಂತ ಅವನಿಗೂ ಗೊತ್ತುಂಟ ಪಾಪ. ಈಗ ಗುರುಗಳು ನಮಗೆ ಒಂದು ರೀತಿಯಲ್ಲಿ ಮೋಸವೇ ಆಗ್ತದಲ್ಲ. ಗುರುಗಳಿಂದ ಅವರು ಮೋಸ ಮಾಡಿದ್ದಲ್ಲ, ಬಂದವರಿಗೆಲ್ಲ ವಿದ್ಯೆ ಕೊಡುವ ಈ ಔದಾರ್ಯ ಉಂಟಲ್ಲ, ವಿಶೇಷ ಆದರೆ ಪಕ್ಷದಲ್ಲಿ ಪಕ್ಷಕ್ಕೆ ದ್ರೋಹ ಆಗ್ತದೆ. ಅವರಿಗೆ ರಾಜಕೀಯ ದೃಷ್ಟಿಯಲ್ಲೆಲ್ಲ ಅವರು ವೈದಿಕ, ಯಾರು ಬಂದರೂ ಕಾಲಿಡಿದ್ರು. ಈಗ ಅವ ಬಂದದ್ದು ಯಾಕೆ? ಮೃತ ಸಂಜೀವಿನಿಯನ್ನು ಪಡೆಯಲಿಕ್ಕೆ. ಪಡೆಯದ ಹಾಗೆ ಆಗಲಿಕ್ಕೆ ಹೀಗೆ ಪ್ರಯೋಜನ ಇಲ್ಲ. ಸತ್ತವ ಬಾರದ ಹಾಗೆ ಮಾಡಬೇಕಾದ್ರೆ ಬದುಕಿಸಿದ ಗುರುಗಳೇ ಸಾಯವಾಗಿರ್ಬೇಕು. ಸಾಯ್ಬೇಕು ಅಂತಲ್ಲ, ವಿಷಯ ಇರುವುದು ಅದು ಶತ್ರುವನ್ನು ಜೀರ್ಣಿಸಿಕೊಳ್ಳಬೇಕು ಅಂತಲ್ಲೋ ಇರುವುದು.
ಭಿನ್ನಾಭಿಪ್ರಾಯವನ್ನು, ಶತ್ರುವನ್ನು, ಸಾಲವನ್ನು, ದ್ರೋಹವನ್ನು ಜೀರ್ಣಿಸಿಕೊಳ್ಳುವ ಗೆದ್ದು ಬಿಡ್ತಾನೆ. ಮಾಡಿದರೆ ನಡೀತದೆ ಅಂತ ಇಲ್ವ, ಮಾಡಿದರೆ ನಡೀತದೆ. ಇದು ತುಂಡು ಮಾಡುವಾಗಲೂ ಪರಿಮಳ ಉಂಟು ಮಾಡಿದ್ರೆ ಗೊತ್ತಾಗ್ತದೆ. ಇದು ಕೊಂದರು ಕೂಡ ತುಂಡು ಮಾಡಿದ್ದು ಕೊರೆದಂದ್ರೆ ಕೊರೆಯುವುದಲ್ಲ, ಅದು ಕೆಲವು ಭಾಷೆಯಲ್ಲಿ ಕೊರೆಯುವುದಂದ್ರೆ ತುಂಡು ಮಾಡುವುದಂತ. ಚೂರ್ಣಿಸಿ ಭಸ್ಮ ಮಾಡಿದ್ರೆ ಸುಟ್ಟು ಬಿಡುದು. ಶರೀರಕ್ಕೆ ಅಸ್ತಿತ್ವ ಇಲ್ಲಲ್ಲ, ಸುಟ್ಟು ಬಿಟ್ಟರೆ. ಇದು ಗುರುಗಳ ಒಳಗೆ ಇವ ಹೋಗುವಾಗ ನಾನು ಮಾಡ್ತೇನೆ. ಸಾಯಂಕಾಲಕ್ಕಾಗುವ ಸಂಜೆ ಆಯ್ತಲ್ಲ, ಈಗ ಗುರುಗಳಿಗೊಂದು ಯಾವಾಗಲೂ ನಿತ್ಯಾಭ್ಯಾಸ ಉಂಟು. ದುರಭ್ಯಾಸ ಅಲ್ಲ, ಅದು ನಮ್ಮ ಜಾತಿಯ ಮದ್ಯಪಾನ. ಅದಕ್ಕೆ ಹೆಸರು ಬೇರೆ ಅಷ್ಟೇ, ವೀರಪಾನ. ಹೆಸರು ಬೇರೆ ಮಾಡಿದ್ರೆ ಯಾವುದು ಮಾಡ್ಬೋದು. ಪಾತ್ರೆಗೆ ಅದನ್ನು ಹಾಕಿ ಈ ಗೋಮೂತ್ರ ಭಾವನೆ, ಕ್ಷೀರ ಭಾವನೆ ಎಲ್ಲ ಈ ಮದ್ದುಗಳಿಗೆ ಕೊಡುವ ಕ್ರಮ ಉಂಟು. ಗೋಮೂತ್ರದಲ್ಲಿ ಒಣಗಿಸುವುದು, ಕ್ಷೀರದಲ್ಲಿ. ನಾನು 2 ಭಾವನೆ ಕೊಟ್ಟಿದ್ದೇನೆ. ಈಗ ಇನ್ನೊಂದು ಭಾವನೆಯಲ್ಲಿ ಕೊಡಲಿಕ್ಕೆ, ಒಂದು ಚೊಂಬಿನಲ್ಲೆಲ್ಲ ಸುಂದರವಾದ ಸ್ವರ್ಣ ಪಾತ್ರಾದೀತ ಪಾತ್ರೆಯನ್ನು ಹೊತ್ತುಕೊಂಡು ನೇರವಾಗಿ ಆ ಸಮಯಕ್ಕೆ ಸರಿಯಾಗಿ ಹೋಗ್ತಾರೆ. ಗುರುಗಳೇ ಗುರುಗಳೇ ಅಂಬ ಹೆಚ್ಚು ಪದಗೆರಗಿ ಸುರೆಯನು ಪರಿಗ್ರಹಿನ ಬೇಗೆನಲು ಇಂಟಿದನಾಗಮೋದರಲಿ ಹರುಷದಿಂದದ ಪೊತ್ತುದನು ಜನು. ನೀನೇ ಬಂದೆ ಅಲ್ಲ ವೃಷಪರ್ವ, ಈ ಹೊತ್ತಿಗೆ ನಾನೇ ಬರಬೇಕು. ಯಾವಾಗಲೂ ನೀನು ಕಳುಹಿಸ್ತಾ ಇದ್ದದ್ದು ಇವತ್ತು ಸಮಯ ಆಯಿತು, ಒಂದು ಚಡಪಡಿಕೆ ಒಳಗಿಂದ ಶುರುವಾಗಿದೆ. ಒಮ್ಮೊಮ್ಮೆ ಆದರೂ ನಾನೇ ಬಾರದಿದ್ರೆ ಗೌರವ ಇಲ್ಲ. ಬಗ್ಲಿಕ್ಕೆ ಉಪಾಯ ಇಲ್ಲ ಗುರುಗಳೇ. ಇದೇನು ಇಷ್ಟು ದೊಡ್ಡದ? ಇಲ್ಲದ್ರೆ ನಾನು ಹೇಳಿ ಬಿಡ್ತೇನೆ. ವಿಪ್ರಚಿತ್ತಿಯ ಮಗ ವೃಷಪರ್ವ ಅಂಬ ಅಭಿವಾದಯೇ ಅಡ್ಡ ಬಿದ್ದಿದ್ದೇನಂತ ಭಾವಿಸ್ಬೇಕು. ಅದು ದಿನಕ್ಕೊಮ್ಮೆ ಸಾಕು, ಅದು ಬೆಳಗ್ಗೆ ಆಗ್ತದಲ್ಲ ಆ ಸ್ಥಾನದಲ್ಲಿ. ಅದ್ಯ ಪೂರ್ವ ಚರಿತ ವರ್ತಮಾನ ಗುಣ ವಿಶೇಷಣ ವಿಶಿಷ್ಟಾಯ ಶುಭ ಪುಣ್ಯತಿಥಿ. ಇದು ಅದನ್ನು ನೋಡುವಾಗಲೇ ತಡಿಲಿಕ್ಕಾಗ್ತಾ ಇಲ್ಲ ವೃಷಪರ್ವ. ಇನ್ನು ಅದನ್ನೇ ತೋರಿಸ್ತಾ ಇದೆಯಲ್ಲ ಗುರುಗಳೇ. ಇದು ಏನು ಇಳಿತಿದ್ದೇನೆ ನೋಡಿ. ಇದರ ಪರಿಮಳ ಬೇರೆ, ಗುಣ ಬೇರೆ. ಈ ಹೊತ್ತಿನಲ್ಲಿ ಅದನ್ನು ನೀವು ಸೇವಿಸಿದ್ರೆ ನೀವು ಮೊದಲನ ಆಗಿರುವುದಿಲ್ಲ, ನಾನು ಮೊದಲನ ಆಗಿರುವುದಿಲ್ಲ. ಅಂದ್ರೆ ಒಂದು ಕ್ಷಣವಾದರೂ ಕೂಡ ನಮ್ಮನ್ನು ಮರೆತು ಬೇರೆ ಆಗಬೇಕು ಅಂತಲೇ ಅಲ್ವಾ ಅದನ್ನು ಬಯಸೋದು. ಇದು ಹಾಗಲ್ಲ. ಇದರಿಂದ ಇತಿಹಾಸ ನಿರ್ಮಾಣ ಆಗ್ತದೆ. ನೀವು ಕಾಲಿಟ್ಟ ನೆಲದ ಇತಿಹಾಸವನ್ನು ಬದಲಾಯಿಸುವವರು ಈಗ ಅಷ್ಟು ವಿಶೇಷವಾದ ಇದು. ಆದ್ರೆ ಇವತ್ತು ನಾನು ಅದಕ್ಕೆ ಭಾವನೆ ಕೊಟ್ಟಿದ್ದೇನೆ. ಆದ್ರಿಂದ ನೀನೇ ತಂದದ್ದು. ಇದೊಂದು ರೀತಿಯ ಭಸ್ಮ ಅಂತಲೂ ಹೇಳ್ಬಹುದು, ಭಸ್ಮ ಪ್ರಯೋಗ. ಇದೊಂದು ಜೀವಂತ ರಸಾಯನ ಅಂತಲೂ ಹೇಳ್ಬಹುದು. ಯಾಕೆ? ಆರೋಗ್ಯವರ್ಧಕವಾದದ್ದು. ಇದನ್ನು ಸಾಧಾರಣ ಸತ್ತಮ ಕುಡಿದ್ರೂ ಜೀವಾದೀತು. ಹೌದಾ? ಅಂದ್ರೆ ಮಾತು ಹೇಳ್ತಾರಲ್ಲ, ಅವನಿಗೆ ಪ್ರಿಯವಾದ ವಸ್ತು ಯಾವುದು, ಇಂಥದ್ದು, ಅದು ಇಂಥಲ್ಲಿ ಉಂಟು ಅಂತ ಹೇಳಿದ್ರೆ ಸ್ಮಶಾನದಿಂದ ಎದ್ದು ಹೋದ ಅಂತ ಕತೆ ಉಂಟಲ್ಲ. ಹೌದೌದು. ಈ ಸಲ ಇಕ್ಕೊಳ್ಳಿ. ಇದು ನಾನು ನಿಮಗೆ ಸಂಪೂರ್ಣ ಮನಸ್ಸಿನಿಂದ ನೀವೇನು ಮಾಡಿದ್ದೀರೋ ನಮ್ಮ ಕುಲಕ್ಕೆ ಆ ಉದ್ಧಾರಕ್ಕೆ ಬೇಕಾಗಿ ಪಠಿಸುವುದಕ್ಕಿಂತ ಉಪಚಾರವೇ ಹೆಚ್ಚು ಮಾತಾಡ್ತಾ ನಾನು ನಿಮಗೆ ಇದನ್ನು ಇದು ಮಾಡುವುದು. ತೆಕ್ಕೊಳ್ಳಿ. ಏನದ್ಭುತ, ಏನದ್ಭುತ. ಸ್ವಲ್ಪ ಖಾರ ಏನಾದ್ರೂ ಬೇಕಿತ್ತು ನಾಲಿಗೆ. ಅಷ್ಟು ಒಳ್ಳೆ ವ್ಯವಸ್ಥೆ ಉಂಟು ಅದಕ್ಕೆ. ನೋಡಿ, ಪರಿಣಾಮ ಆಗಿದೆ, ಪರಿಣಾಮ ಆಗಿದೆ. ವೃಷಪರ್ವ ಕೂಡ್ಲೆ ಮನುಷ್ಯ ಅಲ್ಲ ವೃಷಪರ್ವ ನೀನು. ನಾನು ಹೀಗೆ ಮಾತಾಡ್ತಿದ್ರೆ ಪರಸ್ಪರ ಅರ್ಥ ಹಾಗಾಗಿ ನಾನು ತೆಕ್ಕೊಳ್ಳಿಲ್ಲ ಗುರುಗಳೇ. ನಿಮಗೆ ನಿಮ್ಮದರಿಂದ ನಾನು ತೆಕ್ಕೊಳ್ಳಿಕ್ಕಿಲ್ಲ. ನಿನ್ ದೇವ್ರೆ ವೃಷಪರ್ವ. ಓ
ನಿನ್ನ ಕಾಲಲ್ಲಿ ಉಂಟು ಅಂತ ನೀನು ಗುರು ನಾನು ಶಿಷ್ಯ. ಇನ್ನು ನಿಲ್ಬಾರ್ದಲ್ಲ ನಾನಿಲ್ಲಿ. ಇದು ಆರಂಭ ಆಯ್ತು, ನಮ್ಮ ಕೆಲಸ ಆಗಿದೆ. ಅವನು ಅಸ್ತಮಯಕ್ಕೆ ಹೋಗಿದ್ದಾನೆ. ಗುರುಗಳೇ ನಾಳೆ ಮತ್ತೆ ಪರಿಣಾಮವನ್ನು ನೋಡ್ತಾ ಹೋಗುತ್ತೇನೆ. ಪರಮ ಸಂತೋಷ ದೇಖಳ ಪೋಗೆ ಪ್ರಭಾಕರನು ಬೇಗದೊಡ ಸಮಯನಾಗೆ ವಿರಜಿಸಿಯ ನಿಯಮದಲ್ಲಿ ಗುರುತರಣೆ ಭೋಜನಕ್ಕೆಂದು ವಿಭವದಲ್ಲಿ ಪರಮ ಸಂತೋಷದಿ ಖಳಪೋಗೆ ಬೇಗ ಹೋದನಲ್ಲ ಪ್ರಭಾಕರ. ಪಶ್ಚಿಮಾಂಬುದಿಯಲ್ಲಿ ಸಾಯಂ ಸಂಧ್ಯೆಗೆ ಪೂರ್ಣ ಸಿದ್ಧನಾಗಿಲ್ಲ. ಏನು ಮಾಡುವ ಕರ್ಮ ಹೊತ್ತಿಗೆ ಆಗಬೇಕಲ್ಲ ಸಂಧ್ಯಾ ವಂದನೆ. ಓಂ ಸೂರ್ಯ ಇದೀಗ ಸಾಯಂ ಸಂಧ್ಯೆ ಅಲ್ವಾ, ಅಗ್ನಿಶ್ಚಾಗಬೇಕಲ್ಲ. ಬೇಗ ನೀರು 3 ಸಲ ನೆಕ್ಕಿ ಗಾಯತ್ರಿ ಜಪಿಸಿಬಿಟ್ಟೆ. ಇನ್ನೊಂದು ಊಟ ಮಾಡಿ ಮಲಗಿಬಿಟ್ರೆ ಬೆಳಗ್ಗೆಯೇ ಎದ್ರೆ ಸಾಕು. ಎಲ್ಲಿ ದೇವಯಾನಿ? ಸ್ವಲ್ಪ ದೂರವೇ ನಿಲ್ಲುವುದು ಒಳ್ಳೆಯದು ಕಾಣಿಸ್ತದೆ. ಅದೆಂತ ನಿಂತದ್ದ ನಲಿಯುವುದಾ? ಅಪ್ಪ, ಸ್ವಲ್ಪ ಪರಮಾತ್ಮ ಒಳಗೆ ಇದ್ದಾನೆ ಅಂತ ಆದ್ರೆ ಎಲ್ಲ ಸುಖವೇ ಅಲ್ವೋ ದೇವಯಾನಿ. ನಿನಗೆ ಹೊಸತೋ ಇದು? ಇಲ್ಲಪ್ಪ, ಗೊತ್ತಾಯ್ತು. ದೇವಯಾನಿ ಪ್ರೀತಿ ಜಾಸ್ತಿ ಆದ ಕೂಡಲೇ ಗೊತ್ತಾಯ್ತು. ಏನೋ ಇದು ಅಪ್ಪ ಒಬ್ಬರೇ ಕರೆಯೋದಲ್ಲ. ನಿನಗೆ ರಗಳೆ ಬೇಡ, ಮುಷ್ಟಿ ಊಟ ಹಾಕಿ ನನ್ನನ್ನು ಮಲಗಿಸಿಬಿಡು, ನಿದ್ದೆ ಮಾಡಿಬಿಡ್ತೆ. ಪರಮ ಸಂತೋಷದಲ್ಲಿ ಹೋದ ಅವ ಹೋದದ್ದ, ನೀವು ಪರಮ ಸಂತೋಷದಲ್ಲಿ ಇರುವುದ? ಸುಖವನ್ನು ಕಂಡೆ ಈ ದಿವಸ. ಬೇಗ ಒಂದು ಊಟ ಮಾಡಿದ್ರೆ ಇನ್ನಷ್ಟು ಪರಮ ಸಂತೋಷದಲ್ಲಿ ಮಲಗಿಬಿಡ್ತೇನೆ. ಮತ್ತೆ ನಾಳೆ ಬೆಳಗ್ಗೆ ಸರಿ ಇದ್ದಾಗಲೇ ನೆನಪಿರುವುದಿಲ್ಲ, ಇನ್ನು ನೆನಪಿರ್ತದ? ಬಡಿಸು. ಎಂತ ಬಡಿಸು? ಊಟ ಆಚೀಚೆ ನೋಡ್ತಾ ಇದ್ದೇನೆ ನಾನು, ನಿಮ್ಗೆ ಅರ್ಥ ಆಗುದಿಲ್ಲ. ಪರಿಗಿಸಿ ಎಡಬಲ ದೇವಯಾನಿಯು ಗಜನಿರದಿರೆ ಕರ್ಣೆ ಯುದ್ಧ ಶಶಿ ಮುಖಿಯು ಬರಲಲ್ಲವಾವೆಡೆ ಕಳು ಹಿರ್ಪೆಯ ಪಿತನರು ಹಾದ ಬಾರದೆ ಬಲ ನಿಶ್ಚಯ ಎಷ್ಟು ಸತಿ ಹೇಳೋದು? ನನಗೆ ಹೇಳಿ ಹೇಳಿ ಬೇಸರ ಬಂತು. ಏನು ಮಗಳೇ? ಊಟಕ್ಕೆ ಹಾಕು ಅಂತ ಹೇಳೋದು, ನಾನು ಆಚೀಚೆ ನೋಡೋದು. ನಿಮಗೂ ನೆನಪಾಗ್ಲಿಕ್ಕಿಲ್ಲ, ನನಗೆ ಹೇಳೋದು ಮರ್ತೋಗ್ಲಿಕ್ಕಿಲ್ಲ. ಯಾವುದು? ಎಂತ ಯಾವುದು? ನಾನು ಒಬ್ಬರಿಗೆ ಊಟಕ್ಕೆ ಹಾಕಿದ್ದು ಉಂಟ ಇತ್ತೀಚೆಗೆ? ಮತ್ತೆ ಅದಕ್ಕೆ ಬಂದು ಇವತ್ತು ಕಾಣುದಿಲ್ಲ ಅವನು. ಇಷ್ಟೊತ್ತಿಗೆ ಬರಬೇಕಿತ್ತು, ಯಾವತ್ತು ಬಾರದೆ ಇರುವಂತ ಇವ ಬಂದು ಹೋದ್ಮೇಲಂತೂ ನನಗೆ ಹೊರಗಿನಿಂದ ಅವಲಕ್ಕಿ ಕೊಟ್ಟಿದ ಹಾಗೆ ಆಗ್ತಾ ಉಂಟು. ನಿಂದೊಂದು ರಗಳೆ ಮಗಳೇ, ನಿತ್ಯ ಊಟಕ್ಕೆ ಕರೆದಾಗ ಇದು ನಂದೇ ರಗಳೆ. ಈಗ ನೀವು ಮಾಡ್ತಾ ಇರೋದು ರಗಳೆ ಅಲ್ಲ, ಇದು ನಂದೇ ರಗಳೆ. ಅವ ತಂದು ಕೊಡ್ಲಿಕ್ಕೆ, ನೀವೊಂದಿಷ್ಟನ್ನು ತಗೊಳ್ಳಿಕ್ಕೆ, ಅದಾದ್ಮೇಲೆ ಮಾಡುವುದಕ್ಕೆ ರಗಳೆ ಅಂತ ಹೆಸರಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ ಅಪ್ಪಯ್ಯ. ಏನು? ನಂಗೆ ಅವನು ಬರಬೇಕು ಕಚ್ಚ. ಅವ ಬರುವಲ್ಲಿಯ ತನಕ ನಾನು ನಿಮಗೂ ಊಟ ಹಾಕುವುದಿಲ್ಲ ಅಂತ ನಿಮಗೂ ಗೊತ್ತುಂಟು, ನನಗೂ ಗೊತ್ತುಂಟು. ಪದೇ ಪದೇ ಹೇಳುವುದಕ್ಕೆ ನನಗೂ ಆಗುವುದಿಲ್ಲ. ಆಚೆ ಈಚೆ ನೋಡ್ತೇನೆ, ಅವನು ಕಾಣಿಸುವುದಿಲ್ಲ. ಎಲ್ಲಿ ಕಳಿಸಿದ್ದೀರಿ ಅಂತ ನನಗೂ ಗೊತ್ತಿಲ್ಲ. ಹೋದಂತ ಅವನು ಬರಲಿಲ್ಲ. ಮೊನ್ನೆ ಆದದ್ದು ನೋಡಿದ ಮೇಲಂತೂ ನನಗೆ ಅವ ಒಂದು ಕ್ಷಣ ಇಲ್ಲಿ ಇಲ್ಲ. ಇಲ್ಲ 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 ನೋಡ್ತೇನೆ ನೋಡ್ತೇನೆ ನೋಡ್ತೇನೆ. ನೋಡ್ಲಿಕ್ಕೆ ಆಗ್ತದೆ ಈಗ? ನೋಡುವ. ಹೋ, 2ನೇ ಸಲ ಅಲ್ವಾ, ಹೊಸತೇನಿಲ್ಲ. ಒಮ್ಮೆ ಜಪ ಮಾಡುವುದು ಮನಸ್ಸಿನಲ್ಲಿ, ಕಚನನ್ನು ನೆನಪಿಸಿಕೊಳ್ಳುವುದು, ಕರೆದು ಬಿಡುವುದು. ಮಂತ್ರ ಅದುವೇ. ಕಚ ಬಾ ಬಾ ಕರೆದೆ ಅಲ್ವಾ ನಾನು? ನೀವು ಕರೆದು ಕೂಡಲೇ ಬರ್ತಿದ್ನಲ್ಲ. ಕಳೆದ ಬಾರಿ ನೀವು ಕರೆದ ಆ ಕ್ಷಣದಲ್ಲಿ ಎದುರಿಗೆ ಇದ್ದನಲ್ಲ. ಇವತ್ತು ಕಾಣಿಸೋದಿಲ್ಲ.
ಇವತ್ತು ಕಾಣಿಸುವುದಿಲ್ಲ. ಬಾ ಮಗನೇ ಕಚ. ಅಪ್ಪಯ್ಯ ಕಾಣಿಸುವುದಿಲ್ಲ. ಓ ಅಂದದ್ದು ಕೇಳಿಸುವುದಿಲ್ಲ. ಎಲ್ಲೋ ಓ ಅಂದ ಹಾಗೆ ಕೇಳಿಸ್ತದೆ, ಎಲ್ಲಿಂದ ಅಂತ ಗೊತ್ತಾಗುವುದಿಲ್ಲ. ಈಗ ಇಲ್ಲಿ ಕಿವಿಡು ಕಚ ಕಚ್ಚ ನಿಮ್ಮ ಬಸಿರಲ್ಲಿ ಪೂರ್ತಿ ಜ್ಞಾನ ದೃಷ್ಟಿಯಿಂದ ನೋಡ್ಲಿಲ್ಲ. ಅಂದರೆ ಅರ್ಧ ಮನಸ್ಸಿನಲ್ಲಿ ನೋಡಿದ್ದು. ಕೊಂದಿದ್ದಾರೆ ಅಂತ ಗೊತ್ತಾಯಿತು. ಕೊಂದು ಏನು ಮಾಡಿದ್ದಾರೆ ಇಲ್ಲಿಯೇ ಉಂಟು ಅಂತ ಗೊತ್ತಾದ್ದು ಈಗಲೇ ಅಲ್ವೇ? ಶಿವ ಮಗಳೇ, ಎಲ್ಲ ಇಳಿದು ಹೋಯಿತು ಮಗಳೇ. ಆದ್ರೂ ಕಚ್ಚ ಕಾಣಿಸ್ತಾ ಇಲ್ವ? ವಿಷಯ ಅಷ್ಟು ಗಂಭೀರವಾಗಿ ಉಂಟು. ಏನಪ್ಪ? ಕಾಣಿಸುವುದು ಹೇಗವ, ಕರೆದ್ರೆ ಬರುವುದು ಹೇಗೆ? ಮೊದಲೇ ಹೆದರಿದ್ದೇನೆ, ಮತ್ತಷ್ಟು ಯಾಕೆ ಹೆದರಿಸ್ತಾ ಇದ್ದೀರಿ? ನೀವು ಕರೆದ್ರು ಅವನು ಬರುವುದಿಲ್ಲ ಅಂತಾದ್ರೆ ನಾನು ಇನ್ನು ಯಾರು ಕೇಳಬೇಕು? ಅವ ಬದುಕಿದ್ದಾನೆ ಮಗಳೇ, ಆದರೆ ನನ್ನ ಹೊಟ್ಟೆ ಒಳಗೆ ಸೇರಿಕೊಂಡಿದ್ದಾನೆ. ಹೊಟ್ಟೆಯೊಳಗೆ? ಹೌದು. ಯಾಕೆ, ಹೇಗೆ? ಎರಡನೇ ಬಾರಿಗೆ ಮತ್ತೆ ಅವನನ್ನು ಕೊಂದದ್ದೇ ಆ ರಾಕ್ಷಸರು. ಕೊಂದು ಸುಮ್ಮನಿರದೆ ನನಗೆ ಕೊಟ್ಟಂತಹ ಮಧುವಿನಲ್ಲಿ ಚೂರ್ಣ ಮಾಡಿ ಭಸ್ಮಗೊಳಿಸಿ ಅದನ್ನು ಬೆರೆಸಿ ತಂದು ಕುಡಿಸಿದ್ದಾರೆ. ಹರ 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 ಹರ. ಕಚನಷ್ಟು ನೊಂದನು. ಮಧುರವಾದ ಮಧುವಿನ ಜೊತೆಗೆ ಒಳಗೆ ಹೋದದ್ದು ಅವನ ಪ್ರಾಣ. ಬದುಕಿಸಿದೆ ಹೌದು, ಆದರೆ ಹೊರಗೆ ತರಬೇಕು ಅಂತಾದರೆ ಉದರ ಸೀಳಬೇಕು. ಉದರ ಸೀಳಿ ನಾನು ಬದುಕುವುದಕ್ಕುಂಟೋ ಮಗಳೇ? ಕಚನನ್ನು ಮರೆತೇ ಬಿಡಬೇಕಾಗುತ್ತದೆ. ಕಚನನ್ನು ಮರೆಯಬೇಕೆ? ಮತ್ತೇನು ದಾರಿ ಉಂಟು ಹೇಳು ಮಗಳೇ? ಏನು ಮಾತಾಡ್ತಿದ್ದೀರಿ ಅಪ್ಪ, ಏನು ಮಾತಾಡ್ತಿದ್ದೀರಿ? ತೊರೆದರ ನಗಲಿ ಬಾಳಿ ಕೋಮುವಳಲ್ಲ. ನಾನು ಸತ್ರೆ ಆದೀತೆ. ತೊರೆದರ ನಗಲಿ ಬಾಳಿ ಕೋಮುವಳಲ್ಲ. ನಿಮ್ಮನ್ನು ಕಳೆದುಕೊಂಡು ಕಚನು ಬರದಿ ಮುಂಬುವನಲ್ಲ. ಕಚನಿಲ್ಲದಿದ್ರೆ ಊಟ ಸೇರ್ತದ? ಪರಮ ಸಖನಗ ಕಚನು ಬರದೆ ಮುಂಬುವನಲ್ಲ. ಪರಮ ಸಖ ಕಚ ಬರದೆ ಪರಿಗಳರಿಯುತ ಕಾರ್ಯವೆಸಗಲ್. ಪರಿಗಳರಿಯುತ ಕಾರ್ಯವೆಸಗು ಜನಕ ನಿನ್ನಗಲಿ ಬಾಳಿ ಕೊಂಬುವಳಲ್ಲ. ಬರದೆ ಒಂಬುವಳಲ್ಲ. ಜನಕ ಬಿಳಿಯಾದ ವಸ್ತ್ರದಲ್ಲಿ ಒಂದು ಸಣ್ಣ ಕಲೆ ಇದ್ದರೆ ಎದ್ದು ಕಾಣುವ ಹಾಗೆ ನನ್ನಪ್ಪ ನಿಷ್ಕಳಂಕವಾಗಿರುವಂಥ ನಿಮ್ಮಲ್ಲಿ ಇದೊಂದು ದೋಷ. ಕುಡಿಬೇಡ
ಕುಡಿಬೇಡಿ ಅಪ್ಪ, ಕುಡಿಬೇಡಿ. ಕುಡಿದಾಗ ನೀವಾಗಿರುವುದಿಲ್ಲ, ಯಾಕೆ ಬೇಕಿದು ಅಂತ ಕೇಳಿದ್ರೆ, ಕೆಂಡವನ್ನಾಗೂ ಅರಗಿಸಿಕೊಳ್ಳುವವನಿಗೆ ಹೆಂಡ ಏನು ಮಾಡಿತು ಮಗಳೇ ಮಾತು. ಅರಗಿಸಿಕೊಂಡ್ರಲ್ಲ ನನ್ನೊಲವಿನ ಕಚನನ್ನು ಕಚನೆ ಕೊಚ್ಚಿ ಅವನನ್ನು ಭಸ್ಮೀಭೂತವನ್ನಾಗಿಸಿ ಅದರಿಂದ ಸುರೆಯನ್ನು ಮಾಡಿ ನಿಮಗೆ ತಂದಿತ್ತು. ನೀವೇ ಅದನ್ನು ಕುಡಿದು ಅರಗಿಸಿಕೊಳ್ಳುವಂತೆ ಮಾಡಿಬಿಟ್ರಲ್ಲ ನಿಮ್ಮ ಶಿಷ್ಯರು. ಬೇಕು ಇಂಥ ಶಿಷ್ಯರು ನಿಮಗೆ? ನಿಮ್ಮ ಯೋಗ್ಯತೆಗೆ ನೀವು ಎಲ್ಲಿರಬಹುದಿತ್ತು? ಪ್ರಪಂಚಕ್ಕೆ ಪ್ರಪಂಚ ಮುಖದಲ್ಲಿ ನಾನೇನು ಅಂತ ಮಾಡಿ ತೋರಿಸ್ತೇನೆ ಎಂಬಂತ ಕಾರಣಕ್ಕೆ ಬೇಕಾಗಿ ಮೇಲಿನಿಂದ ಕೆಳಗಿಳಿದು ಬಂದೆ ಅಂತ ಹೇಳ್ತೀರಿ. ಕೆಳಗಿಳಿದಲ್ಲ, ಇದು ಕೆಳಗೆ ಬಿದ್ದದ್ದು. ನೀವು ನಿಮ್ಗೆ ಅರ್ಥ ಆಗುವುದಿಲ್ಲ. ಈಗ ನಿಮಗೆ ಬೇಕಾಗಿ ನಿಮ್ಮ ಶಿಷ್ಯತ್ವವನ್ನು ಮಾಡುವುದಕ್ಕೆ ಬೇಕಾಗಿ ಆ ಕಚ ಬಂದರೆ ಒಲವಿನಿಂದ ಬಾ ಮಗು, ನಿನ್ನನ್ನು ನನ್ನ ಮಗನ ಹಾಗೆ ನೋಡಿಕೊಳ್ತೇನೆ ಅಂತ ಹೇಳಿದವರು ಅವನನ್ನು ತಿಂದು ಬಿಟ್ಟಿಲ್ಲ. ಅಪ್ಪಯ್ಯ, ಈಗಲೂ ಆ ಪ್ರೀತಿ ಉಂಟು ಮಗಳೇ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನನ್ನೆದುರು ವಿಕಲ್ಪಗಳನ್ನು ಕೊಡ್ತೀರಿ. ಹೌದು, ಒಂದೋ ನಾನು ಬೇಕಾ ಮಗು, ನಿನಗೆ ಇಲ್ಲ ಕಚ ಬೇಕಾ? ಇದಕ್ಕೆ ನಾನು ನಿರ್ಧಾರ ಮಾಡಬೇಕಲ್ವೇ ಅಪ್ಪಯ್ಯ? ಏನು ಉಸಿರು ಬೇಕಾ, ಊಟ ಬೇಕೋ ನಿನಗೆ ಜೀವನದಲ್ಲಿ ಅಂತ ಹೇಳಿದ್ರೆ ಯಾವುದು ಬೇಕು ಅಂತ ಹೇಳಬೇಕು. ನೀವು ಹೇಳಿ. ಉಸಿರಿಗೆ ಎಡಗಣ್ಣು ಬೇಕೋ ಬಲಗಣ್ಣು ಬೇಕೋ ಅಂತ ಹೇಳಿದ್ರೆ ಊಟ ಇಲ್ಲದೆ ಉಸಿರಲ್ಲಿ ಉಳಿಯುತ್ತದೆ. ಹೇಳು. ಎಡಗಣ್ಣು ಬೇಕೋ ಬಲಗಣ್ಣು ಬೇಕೋ ಅಂತ ಹೇಳಿದ್ರೆ ನನಗೆ ಎಡಗಣ್ಣಿಗಿಂತ ಬಲಗಣ್ಣಿನಲ್ಲಿ ಹೆಚ್ಚು ಆಸಕ್ತಿ, ಅದೇ ಇರಲಿ ಅಂತ ಹೇಳಲಿಕ್ಕಾಗ್ತದೆ ಹೇಳಿ? ನಿನಗೆ ಕೈ ಇದ್ದರಾದೀತೋ ಕಾಲಿದ್ದರಾದೀತೋ ಕೇಳಿದ್ರೆ ಕಾಲು ಬೇಕು, ಕೈಯೂ ಬೇಕು. ಹುಟ್ಟಿದ ಮೇಲೆ ನನ್ನ ತಾಯಿಯ ಮುಖ ನೋಡಿದ ನೆನಪಿಲ್ಲ ನನಗೆ. ನನ್ನ ಬಾಯಿಂದ ಬಂದಂತ ಮೊದಲ ಮಾತು ಅಮ್ಮ ಅಲ್ಲ, ನನಗೆ ನೆನಪಿದ್ದಂತೆ ಅಪ್ಪ. ನನಗೆ ಅಪ್ಪನೂ ಆಗಿ ಅಮ್ಮನೂ ಆಗಿ ಸಾಕಿ ಸಲಹಿದಂತ ನೀವು ಇವತ್ತು ಕಚ ಹೊರಗೆ ಬಂದ್ರೆ ನಾನು ಸಾಯಬೇಕು ಮಗಳೇ, ಸಾಯ್ಬೇಕು ಅಂತಾದ್ರೆ ನಾನು ಸಾಯ್ತೇನೆ ಅಂತ ಹೇಳಿದ್ರೆ, ನಿಮ್ಮ ದೇಹದಿಂದ ನಿಮ್ಮ ರಕ್ತವನ್ನು ಬಸಿದುಕೊಂಡು ಹೊರ ಬಂದಂತ ನಾನು ಅಡ್ಡಿಲ್ಲಪ್ಪ, ನೀವು ಸತ್ತರು ಅಡ್ಡಿಲ್ಲ, ನನಗೆ ಕಚ ಬೇಕು ಅಂತ ಯಾವ ಬಾಯಲ್ಲಿ ಹೇಳಬೇಕು? ಯಾವ ಬಾಯಲ್ಲಿ ಹೇಳಬೇಕು? ಸಖ್ಯ, ಸ್ನೇಹ ಎಂಬೆರಡು ಶಬ್ದಗಳಿಗೆ ವಿಶಾಲ ಅರ್ಥವನ್ನು ಕಲ್ಪಿಸಿಕೊಟ್ಟಂತ ನನ್ನ ಆ ಕಚ್ಚ ಉಂಬಾಗ ಉಡುವಾಗ, ಆಡುವಾಗ ನುಡಿವಾಗ ನಡೆವಾಗ, ಆಟದಲ್ಲಿ ಕೂಟದಲ್ಲಿ ಬೇಟದಲ್ಲಿ ಪಾಠದಲ್ಲಿ ಒಟ್ಟಾಗಿದ್ದಂಥ ನನ್ನ ಕಚ್ಚ ಅವನಿಲ್ಲದೆ ಒಂದು ಗಳಿಗೆ ನಾನು ಇರುವವಳಲ್ಲ ಅಂತ ನಿಮಗಲ್ಲದೆ ಇನ್ಯಾರಿಗೆ ಗೊತ್ತಾಗ್ತದೆ ಹೇಳಿ? ಬೇರೆ ಗಂಡಸರಿಗಾದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಸಣ್ಣಂದಿನಿಂದ ಎಳೆವರೆಯದಿಂದ ನನ್ನನ್ನು ನೋಡಿದಂತ ನಿಮಗೆ ಅರ್ಥ ಆಗದೆ ಇರುವಂಥ ವಿಷಯವೋ ಇದು? ನನಗಲ್ಲಪ್ಪ ನೀವು ಕೊಡಬೇಕಾದ ವಿಕಲ್ಪ, ನಿಮ್ಮೆದುರಿಗೆ ನೀವಿಟ್ಟುಕೊಳ್ಳಬೇಕಾದಂಥ ವಿಕಲ್ಪ. ನನಗೆ ಎರಡೂ ಬೇಕು. ಅರ್ಥ ಆಯ್ತು ಮಗಳೇ. ನೀನು ಬೇಕು, ಕಚನೂ ಬೇಕು. ನನಗೆ ಇವೆರಡನ್ನೂ ಸಾಧಿಸಿ ಕೊಡುವುದಕ್ಕೆ ನನಗೆ ಮತ್ತೊಬ್ಬ ಭಗವಂತ ಇಲ್ಲ. ನನ್ನ ಕಣ್ಣೆದುರಿಗೆ ಕಾಣುವಂಥ ಭಗವಂತ ಅಂದರೆ ಅದು ನೀವು. ನಿಮ್ಮ ಪದತಲದಲ್ಲೇ ನನ್ನ ಈ ಬೇಡಿಕೆಯನ್ನು ನಾನು ಸಮರ್ಪಿಸಿ ಇಡುತ್ತೇನೆ. ನೀವು ಉಳಿಯಬೇಕು, ನನ್ನ ಸಖನೂ ಬಾಳಿ ಬದುಕಬೇಕು. ಇದಕ್ಕೊಂದು ಪರಿಹಾರ ಉಂಟು ಮಗಳೇ, ಉಂಟು ಉಂಟು. ಆದರೆ ಅದಕ್ಕಿಂತ ಮೊದಲು ಬೇರೆ ಎರಡು ಕೆಲಸ ಉಂಟು. ಏನದು? ಇನ್ನೊಮ್ಮೆ ಹೀಗಾಗುವುದಿಲ್ಲ ಅಂತ ಹಿಂದೆ ಹೇಳಿದ್ರೆ ಆಗಿ ಹೋಯ್ತಲ್ಲ. ಆದ್ದರಿಂದ ಅದಕ್ಕೆ ಶಾಸ್ತಿಯನ್ನು ಈಗಲೇ ಮಾಡ್ತೇನೆ. ಯಾರೋ ಅವರೋ ಇವರೋ ಮಾಡಿದ ಕೆಲಸ ಅಲ್ಲ. ಊರಿನ ದೊರೆಯಾದ ವೃಷಪರ್ವನೇ
ಅವನ ಅರಿವಿಗಿದ್ದೆ ಮಾಡಿದಂತಹ ಕೆಲಸ ಇದು ಅಂತಾದರೆ ಅವರ ಮೇಲೆ ಆಪತ್ತು ಒದಗದಿರಲಿ ಎನ್ನುವುದಕ್ಕೆ ರಕ್ಷಣೆಯಾಗಿ ಬಂದಂತಹ ಕಚನನ್ನು ಕೊಲ್ಲುವುದಕ್ಕೆ ಹೊರಟಿದ್ದಾರೆ. ಅನುಭವಿಸಬೇಕಾಗಬಹುದು. ಅವರು ಮಾಡಿದ ತಪ್ಪಿನಿಂದ ಅವರೇ ಶಿಕ್ಷೆಯನ್ನು ಪಡೆಯುವ ಹಾಗಾಗಬೇಕು. ನೇರವಾಗಿ ನಾನೇ ನನ್ನ ಈ ಶಿಷ್ಯರಿಗೆ ಶಾಪ ಕೊಡ್ತೇನೆ, ನೀವು ಅವನನ್ನು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ಹೇಳಿ. ಇಲ್ಲ, ಇನ್ನೊಮ್ಮೆ ಸ್ವರ್ಗಕ್ಕೆ ಹೋಗುವ ಯೋಚನೆಯೇ ಮಾಡಬಾರದವರು. ಸ್ವರ್ಗ ಯಾವತ್ತೂ ಸಿಗದ ಹಾಗೆ ಅವರಿಗೆ ಸೋಲೇ ಬರಬೇಕು. ಇದು ಒಂದನೇ ಶಾಪ ಕ್ರೂರ ರಾಕ್ಷಸರಿಗೆ. ಅವರಿಗೆ ಹೇಳಿ ಏನು ಉಪಯೋಗ ಅಪ್ಪ? ಇನ್ನೊಂದು ಶಾಪ ಉಂಟು. ಅವ ಕೊಟ್ಟದ್ದನ್ನು ಕುಡಿದವರು ತಾವು. ಆದರೆ ಯಾವ ಕಾರಣಕ್ಕೋಸ್ಕರವಾಗಿ ಅಷ್ಟೆಲ್ಲ ಹಂಚಿಕೆಯನ್ನವರು ಮಾಡಿದರೋ ಅದರಿಂದಲೇ ಅವರು ಅನುಭವಿಸುವ ಹಾಗಾಗಬೇಕು. ಮತ್ತವರಿಗೆ ಪಶ್ಚಾತ್ತಾಪ ಆಗಬೇಕು. ಆಗ್ತದೋ ಇಲ್ಲವೋ ವಿಷಯ ಬೇರೆ, ಅದು ಅವರವರ ಹಣೆ ಬರಹ. ಆದರೆ ಇಷ್ಟಕ್ಕೆ ಮೂಲ ಕಾರಣನಾದ್ದು ನನ್ನ ಮತಿರೆಯ ಭ್ರಾಂತಲ್ಲವೇ? ಆ ಕಾರಣದಿಂದ ಎರಡನೇ ಶಾಪ ನನ್ನ ಇಡೀ ಬ್ರಾಹ್ಮಣ ವರ್ಗಕ್ಕೆ ಕೊಡುವಂತಹ ಶಾಪ ಇದು. ನಾನು ಸೇರಿದಂತೆ, ಅಂದ್ರೆ ನನ್ನಿಂದಲೇ ಮೊದಲಾಗುವ ಹಾಗೆ ಈ ಕ್ಷಣದಿಂದ ಮದಿರೆಯನ್ನು ಯಾವ ಬ್ರಾಹ್ಮಣನೇ ಮುಟ್ಟಿದ್ರು ಅವನಿಗೆ ಬ್ರಹ್ಮಹತ್ಯೆಗೆ ಸಮನಾದಂತಹ ಪಾಪ ಒದಗುತ್ತದೆ. ಈ ಕ್ಷಣದಿಂದ ನನಗೂ ಅದು ವರ್ಜ್ಯ, ನಾಳೆಯಿಂದ ಇಲ್ಲವೇ ಇಲ್ಲ. ಶುಕ್ರಾಚಾರ್ಯನ ಬದುಕಿನಲ್ಲಿ ನಾನೇ ಸ್ವೀಕರಿಸಿಕೊಂಡಂತಹ ಒಂದು ನಿಬಂಧನೆ ಅದು. ಆಗಿ ಹೋದಂತಹ ತಪ್ಪಿಗೆ ಪರಿಮಾರ್ಜನೆಯಾಗಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಮಾತುಂಟು. ಊರು ಸೂರ್ಯ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ. ಸೂರ್ಯ ಹೋಗಲಿಲ್ಲ, ನನ್ನ ಕಚ್ಚ ಬರಬೇಕು. ಬರ್ತಾನೆ ಮಗಳೇ, ಬರ್ತಾನೆ. ನಾನವನಲ್ಲಿ ಸ್ವಲ್ಪ ಮಾತಾಡಬೇಕು. ಹೇಗೆ ಬರಬೇಕು ಅಂತ ನಾನೇ ಯೋಚನೆ ಮಾಡಬೇಕು, ಅವನಿಗೆ ತಿಳಿಸಬೇಕು. ಅವ ಬರ್ತಾನೆ ಎಂಬಂತ ನಿರೀಕ್ಷೆಯಲ್ಲಿ ಅವನಿಗಾಗಿ ಅಟ್ಟಂತ ಅಡುಗೆಯನ್ನು ಎದುರಿಗಿಟ್ಟು ನಿಮ್ಮನ್ನು ಅವನನ್ನು ನಾನು ಕಾಯ್ತಾ. ಒಳಗಿರು ಮಗಳೇ. ಮಗನೇ ಕಚ, ಗುರು ತರಳನೆ ಬಂದಿರೆ ಬಿಟದೆ, ಗುರು ತರಳನೆ ಬಂದಿರೆ ಬಿಟದೆ, ಪರಮ ಮಂತ್ರೋಪದೇಶಕ್ಕೆ ನೀನೆ ಯೋಗ್ಯನೋ. ಪರಮ ಮಂತ್ರೋಪದೇಶಕ್ಕೆ ನೀನೆ ಯೋಗ್ಯನೋ. ಮರಿದಿರು ಪನ್ನಗನು ಕಪಟಲಿ ತೆರಳಿ ಬಂದಿರ ಭಸ್ಮ ಮಾಡುವೆ. ಗುರು ತರಳ ನೀ ಬಂದಿರ ಬಿಟಲಿ. ಕಚನೆ, ಗುರುದೇವ, ನನ್ನ ಉದರದ ಒಳಗೆ ನೀನಿದ್ದಿ ಮಗು. ಸರಿ. ದೇವಯಾನಿ ಆಡ್ತಾ ಇರುವಂತಹ ಮಾತುಗಳನ್ನೆಲ್ಲ ನೀನೂ ಕೇಳಿಸಿಕೊಂಡಿರಬಹುದು. ನಿಜ. ನಿನ್ನ ಕುರಿತು ಅವಳಿಗಿರುವಂತಹ ಕಾಳಜಿ ಅದು ನಿಜವಾಗಿಯೂ ಪ್ರಶಂಸನೀಯವೇ. ಹೌದು. ಯಾಕಂದ್ರೆ ಈ ಗುರುಕುಲವನ್ನು ನೋಡಿಕೊಳ್ಳುವವಳು ನೀನಿದರ ಅಂತೆವಾಸಿ. ನಿನ್ನ ಮೈಗೆ ಯಾವ ನೋವು ಆಗಬಾರದು ಎನ್ನುವ ಅವಳ ಆಶಯವನ್ನು ನಾವು ಗೌರವಿಸ್ತೇವೆ. ಆದರೆ ಮಗು, ಹಿಂದಿನ ಬಾರಿಯಂತೆ ಈ ಸಲವೂ ನಾನು ಸಿದ್ಧಿಸಿದಂತಹ ಮೃತ ಸಂಜೀವಿನಿ ಮಂತ್ರದಿಂದ ನಿನ್ನನ್ನು ಮತ್ತೆ ಬದುಕುವ ಹಾಗೆ ನಾನು ಮಾಡಿದ್ದೇನೆ. ಹೌದು. ಆದರೆ ನಿನ್ನನ್ನು ಹೊರಗೆ ತರಬೇಕು ಅಂತಾದ್ರೆ ಸ್ವಲ್ಪ ಕ್ಲಿಷ್ಟತೆ ಉಂಟು ಮಗು. ಹೌದೇ? ಹೌದು. ಯಾಕೆ ಗೊತ್ತುಂಟೋ? ಯಾಕೆ?
ನೀನಿಲ್ಲಿಗೆ ಬಂದು ಸಮಯ ಬಹಳ ಆಯಿತು. ಸಾಧಾರಣ 1000 ವರ್ಷದವರೆಗೆ ಆಯಿತು. ಗುರು ಶುಶ್ರೂಷೆಯನ್ನು ಕ್ರಮದಂತೆ ಮಾಡ್ತಾ ಬರ್ತಾ ಇದ್ದಿ. ಹೌದು. ನನಗೆ ಮನಸ್ಸಾದಾಗ ನಿನ್ನನ್ನು ಕರೆದು ಉಪದೇಶ ಮಾಡ್ತೇನೆ ಎನ್ನುವ ಹಾಗೆ ಹೇಳಿದ್ದುಂಟು. ನನಗೆ ಈವರೆಗೆ ಮನಸ್ಸಾಗಲಿಲ್ಲ. ಯಾಕಾಗಲಿಲ್ಲ ಗೊತ್ತುಂಟೋ? ಯಾಕೆ? ನೀನು ಶಿಷ್ಟಾಚಾರದಿಂದ ವಿನಯಪೂರ್ವಕವಾಗಿ ನನ್ನ ಮುಂದೆ ಏನನ್ನೇ ನಿವೇದಿಸಿಕೊಂಡರೂ ಕೂಡ ಮತ್ತೆ ಮತ್ತೆ ನಾನು ಪ್ರಶ್ನಿಸ್ತಾ ಇದ್ದದ್ದು, ದೇವಲೋಕದಿಂದ ಇವ ಇಳಿದು ಬರಬೇಕು ಅಂತಾದ್ರೆ ಏನೋ ಕಾರಣ ಇರಬೇಕು ಎನ್ನುವ ಹಾಗೆ. ಆದ್ದರಿಂದ ನಿನ್ನಲ್ಲಿ ನೇರವಾಗಿ ನಾನು ಪ್ರಶ್ನಿಸ್ತಾ ಇರುವುದು. ಹೇಗೆ ಗುರುಗಳೇ? ಸುರರ ಪಕ್ಷಪಾತಿಯಾಗಿ ನಿನ್ನ ಶತ್ರು ಪಕ್ಷದವರು ಮತ್ತು ಶತ್ರು ಪಕ್ಷಕ್ಕೆ ಗುರುಸ್ಥಾನದಲ್ಲಿರುವಂತಹ ನಾನು ಇರುವಂತಹ ಈ ಊರಿಗೆ ನೀನು ಬಂದದ್ದು. ಅಸುರರಿಂದ ನಿಮಗೊದಗಬಹುದಾದಂತಹ ಆತಂಕದ ನಿವಾರಣೆಗೆ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಹೌದು ಅಂತಾದ್ರೆ ನೀನದನ್ನು ನಿರ್ದಿಷ್ಟವಾಗಿ ನನ್ನ ಮುಂಭಾಗದಲ್ಲಿ ಒಪ್ಪಿಕೊಳ್ಳಬೇಕು ಮಗು. ಎಲ್ಲ ವಿದ್ಯೆಯೂ ನಿನ್ನ ತಂದೆಯಾದಂತಹ ಬೃಹಸ್ಪತಿಯಲ್ಲಿ ಉಂಟು. ಆದರೆ ಅವನಿಗಿಂತ ಹೆಚ್ಚಿನದಾದಂತಹ ಒಂದು ವಿದ್ಯೆ ನನ್ನಲ್ಲುಂಟು. ಅದು ವಿದ್ಯೆ ಅಲ್ಲ, ಅದು ಸಿದ್ಧಿ. ಶಿಷ್ಯರಿಗೆ ಉಪದೇಶಿಸಬೇಕಾದ್ದು ವಿದ್ಯೆ, ಉಪದೇಶಿಸಬಹುದಾದದ್ದು ಸಿದ್ಧಿ. ಅದನ್ನು ಕೊಡ್ಲೇಬೇಕು ಅಂತಿಲ್ಲ ನನ್ನಲ್ಲಿ ಇದ್ರೂ ಕೂಡ. ನಿನ್ನಲ್ಲಿ ಪಾತ್ರತ್ವ ಉಂಟೋ ಅಂತ ನಾನು ಗುರುತಿಸಬೇಕು ಅಂತಾದ್ರೆ ನಿನ್ನ ಪ್ರಾಮಾಣಿಕತೆ ನನ್ನ ಅರಿವಿಗೆ ಬರಬೇಕು ಕಚನೆ. ಆದ್ದರಿಂದ ಹೇಳು ನೇರವಾಗಿ ಯಾವ ಉದ್ದೇಶವನ್ನು ಹೊತ್ತುಕೊಂಡು ಇಲ್ಲಿಗೆ ಬಂದೆ ಅದನ್ನು ಹೇಳಿದೆ ಅಂತಾದ್ರೆ ಮಾಡಿಬಿಡ್ತೇನೆ ನಿನಗದರ ಉಪದೇಶ. ಗುರುವರ ಏನು? ಗುರುಜನಾನಹುದೆಲೆ ಸ್ವಾಮಿ, ಗುರುಜನಾನಹುದೆಲೆ ಸ್ವಾಮಿ, ಸುರವರನ ಕಾರ್ಯಕ್ಕೆ ಬಂದೆ ಪ್ರೇಮಿ, ಮರೆಸಿ ರೂಪವನನ್ಯನಲ್ಲ ಚಂಚಲಿಸದೆ, ಮರೆಸಿ ರೂಪವನನ್ಯನಲ್ಲ ಚಂಚಲಿಸದೆ, ಚರಣ ಶಿಷ್ಯನ ಪೊರೆಯಬಹುದು ಕರುಣ ನಿಧಿ ಸದ್ಗುರುವೆ ಮೋದರಿ, ಗುರುಜನಾನಹುದೆಲೆ ಸ್ವಾಮಿ, ಸುರವರರ ಕಾರ್ಯಕ್ಕೆ ಬಂದೆ ಪ್ರೇಮಿ. ಗುರುವರನೇ, ಕಚನೆ, ಕ್ರಾಂತದರ್ಶಿಗಳಾದಂತಹ ನಿಮಗೆ ತಿಳಿಯದೇ ಇದ್ದದ್ದು ಏನೂ ಇಲ್ಲ. ಆದರೂ ವಾಚಿಕವಾಗಿ ನನ್ನ ಬಾಯಿಂದಲೇ ಕೇಳಬೇಕು ಅಂತ ನೀವು ಆಸೆ ಪಡ್ತೀರಿ ಅಂತಾದರೆ ಸ್ಪಷ್ಟವಾಗಿ ಹೇಳ್ತೇನೆ ಗುರುಗಳೇ. ಕಪಟವೂ ಇಲ್ಲ ಗುರುಗಳೇ. ಸುರರ ಕಾರ್ಯಾರ್ಥಕ್ಕಾಗಿಯೇ ನಾನು ಬಂದವ. ಯಾಕೆ ಕೇಳಿದರೆ, ಶಿಷ್ಟತೆ ದುಷ್ಟತನ ಎಲ್ಲಿ ಹೇಗೆ ಅಂತ ನಿಮಗೆ ನಾನು ವಿವರಿಸಬೇಕು ಅಂತ ಇಲ್ಲ. ಸತ್ತವರು ಮತ್ತೆ ಬದುಕಬಹುದಾದಂತಹ ವಿದ್ಯೆ ತಮ್ಮಲ್ಲಿದೆ. ಇದರಿಂದ ದೇವತೆಗಳಿಗೆ ಅಪಾರವಾದ ಹಾನಿಯಾಗುತ್ತಾ ಉಂಟು. ಸದ್ಧರ್ಮಚರಿತರಾದಂತಹ ದೇವತೆಗಳಿಗೆ ಆಗುತ್ತಿರುವಂತಹ ದ್ರೋಹ, ಅನ್ಯಾಯ
ಇದನ್ನೆಲ್ಲ ಕಂಡು ದೇವಲೋಕದವರೇ ನನ್ನನ್ನು ಇಲ್ಲಿವರೆಗೆ ಕಳುಹಿಕೊಟ್ಟಿದ್ದಾರೆ. ಆಚಾರ್ಯ ಬೃಹಸ್ಪತಿಗಳ ಮಗನೇ ನಾನು. ಪ್ರಚ್ಛನ್ನ ವೇಷದಿಂದ ನಾನು ಬಂದಿಲ್ಲ. ನಿಜವಾಗಿಯೂ ನಾನು ಕಚಕುಮಾರನೇ ಹೌದು. ಯಥಾರ್ಥ ಹೇಳುವುದಿದ್ರೆ ತಮ್ಮಲ್ಲಿದ್ದಂತಹ ವಿದ್ಯಾ ಸಿದ್ಧಿ ಉಂಟಲ್ಲ, ಮೃತ ಸಂಜೀವಿನಿ, ಅದನ್ನು ಕಲಿಯುವುದಕ್ಕಾಗಿಯೇ ಬಂದವ ನಾನು. ಇದರಲ್ಲಿ ಎರಡು ಮಾತಿಲ್ಲ ಗುರುಗಳೇ, ಇದು ಸತ್ಯ. ಸಾಕು, ಮಂತ್ರಾಚಮನವನ್ನು ಮಾಡಿ ಸಿದ್ಧನಾಗು ಮಗ. ನಿನಗ ಆ ಮಂತ್ರವನ್ನು ಉಪದೇಶಿಸ್ತೇನೆ. ಇನ್ನೊಂದು ದಾರಿ ಉಂಟು. ಹೇಗೆ? ನೀನು ಅನುಸರಿಸಬೇಕಾದ್ದು. ಏನದು? ನಿನಗೆ ಆ ಮಂತ್ರ ಪೂರ್ಣವಾಗಿ ಸಿದ್ಧಿಸುವಂತೆ ಅನುಗ್ರಹಿಸಿದ್ದೇನೆ. ಈಗ ನಾನು ನನ್ನ ಉದರವನ್ನು ಕತ್ತಿಯಿಂದ ಸೀಳಿಕೊಳ್ತೇನೆ. ಸೀಳಿದ್ರೆ ಉದರದೊಳಗಿರುವ ನೀನು ಹೊರಗೆ ಬರ್ತಿ. ಬಂದ ಮೇಲೆ ನನ್ನ ಮೇಲೆ ತನ್ನ ಪೂರ್ಣ ಪ್ರಾಣವನ್ನಿಟ್ಟುಕೊಂಡಿದ್ದಾಳೆ ಈ ದೇವಯಾನಿ. ಅವಳ ವಿಶ್ವಾಸಕ್ಕೆ ಮೋಸವಾಗದಂತೆ ಹೆಣವಾಗಿ ಮಲಗಿದ ನನ್ನನ್ನು ನಿನಗೆ ಸಿದ್ಧಿಸಿದಂತಹ ಮಂತ್ರದಿಂದ ಮತ್ತೆ ಎದ್ದು ನಿಲ್ಲಿಸುವುದು ನಿನ್ನ ಹೊಣೆಗಾರಿಕೆ. ಅಷ್ಟು ಮಾಡು. ಮಾಡ್ತೇನೆ ಗುರುಗಳೇ, ಮಾಡ್ತೇನೆ. ನಾನು ಹೊರಗೆ ಬರುವ ಹಾಗೆ ಮಾಡಿ. ಸೀಳಿಕೊಂಡಿದ್ದೇನೆ ಉದರವನ್ನು. ಸೀಳಲ್ಪಟ್ಟ ಹೊಟ್ಟೆಯಿಂದ ಹೊರಗೆ ಬಂದಿದ್ದೇನೆ ನಾನು. ಗುರುಗಳ ದೇಹ ಮೃತವಾಗಿ ಹೋಗಿದೆ. ನನಗೆ ಮೃತ ಸಂಜೀವಿನಿ ವಿದ್ಯೆಯ ಸಿದ್ಧಿಯಾಗಿದೆ ಎನ್ನುವುದರ ಪ್ರಥಮ ಪ್ರಯೋಗವೇ ಗುರುಗಳನ್ನು ಬದುಕಿಸುವುದು. ಮಂತ್ರವನ್ನು ಶುದ್ಧಾಂತಕರಣದಿಂದ ಪಠಿಸುತ್ತಾ ಪಠಿಸುತ್ತಾ ಗುರುದೇವರ ಶರೀರದ ಮೇಲೆ ಕೈಯಾಡಿಸ್ತೇನೆ. ಮಗನೇ ಕಚ, ಗುರುದೇವ, ನೀನು ನನಗೆ ತಂದೆಯೂ ಆದೆ. ಇನ್ನೇನಾಗಬೇಕು? ಆಯ್ತಲ್ಲ ನಿನ್ನ ಕೆಲಸ. ಗುರುಕುಲವಾಸದ ವ್ರತವು ಪೂರ್ಣಗಳಾಯಿತು. ತರಳ ಪರಮ ಮೋಹದ ಶಿಷ್ಯನಾಗಿರ್ಬೇ. ಪರಮ ಮೋಹದ ಶಿಷ್ಯನಾಗಿರ್ಬೇ. ಬಳಲಿದೆ ಪರಿಸೇವಿಸುತ್ತಲಿನ ಕುವರ ತೆರಳು. ವಶಪಡಿಸಿಕೊಂಡಿರುವಂತಹ ಆ ಸಿದ್ಧಿ ಮಗನೇ ಮೃತ ಸಂಜೀವಿನಿ ಮಂತ್ರ ಕೈಬಿಟ್ಟು ಹೋಯಿತು ಎನ್ನುವುದಕ್ಕೆ ಯಾವ ಬೇಸರವೂ ಇಲ್ಲ. ಆ ಮಂತ್ರ ನನಗಿರುವುದು ಈ ದುಷ್ಟ ರಾಕ್ಷಸರ ರಕ್ಷಣೆಗಾಗಿ. ಆದರೆ ಅವರೇ ತಮ್ಮ ಕೈಯಾರೆ ಅದನ್ನು ಕಳ್ಕೊಂಡ ಹಾಗಾದದ್ದಲ್ವ. ಸುಮ್ಮಗೆ ಇದ್ರೆ ಹೀಗಾಗುವುದಕ್ಕುಂಟು. ಯಾವುದನ್ನು ಕದಿಯುವುದಕ್ಕೆ ನಾ ಬಂದಿದ್ದೇನೆ ಎನ್ನುವ ಆರೋಪದ ಮೇಲೆ ನನ್ನನ್ನು ಕೊಲ್ಲುತ್ತಾ ಬಂದ್ರೋ ಅವರೇ ಆ ವಿದ್ಯೆಯನ್ನು ಕೈಯಾರೆ ನನಗೆ ಕೊಟ್ಟ ಹಾಗಾಯ್ತಲ್ಲ ಗುರು ಅಲ್ವೋ. ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದ್ರೆ ಅವರದನ್ನು ಅನುಭವಿಸಬೇಕು. ಹೌದು. ಇಂತಹ ಮಂದಿಗೆ ಯಾಕೋ ನಾನು ಅದನ್ನು ಉಳಿಸಿಕೊಳ್ಬೇಕು ಹೇಳು. ನಿನ್ನನ್ನು ಮಾತ್ರ ಮೆಚ್ಚಿಕೊಂಡೆ. ನೀನದನ್ನೊಂದು ತಪಸ್ಸಿನ ಹಾಗೆ ಅಂಗೀಕರಿಸಿ ಅಂತೆವಾಸಿಯಾಗಿ ಇದ್ದೆಯಲ್ಲ. ಅವರೆಲ್ಲ ನಿತ್ಯವೂ ಆ ಪರ್ಯದಾಗಿ ನಿನ್ನನ್ನು ಅಣಕು ಮಾತುಗಳಿಂದ ಹಂಗಿಸ್ತಾ ಇದ್ರೂ ಕೂಡ ಎಲ್ಲವನ್ನೂ ಸಹಿಸಿಕೊಂಡು ನಿರ್ವಿಕಾರ ಭಾವದಿಂದ ಇದೊಂದೇ ಲಕ್ಷ್ಯವನ್ನಿಟ್ಟುಕೊಂಡು ಇದ್ದೇ ಅಲ್ಲ ಮಗನೇ.
ಶಿಷ್ಯನ ಪರಮ ಲಕ್ಷಣವೇ ವಿದ್ಯಾ ದಾಹದಲ್ಲಿರುವಾಗ ಯಾವುದನ್ನು ಸಹಿಸಬೇಕು. ಅದು ನಿನಗೆ ಈ ಹೊತ್ತಿನಲ್ಲಿ ದಕ್ಕಿದೆ. ಆದರೂ ನೀನು ಹೋಗ್ತೇನೆ ಅಂತ ಎದ್ದು ನಿಲ್ಲಿಲ್ಲ. ಇಲ್ಲ, ಯಾಕಂದ್ರೆ ನಾನು ಹೇಳದೆ ನೀನು ಹೋಗುವ ಹಾಗಿಲ್ಲ. ಬಂದದ್ದು ನಾನು, ಕಳಿಸುವುದು ನೀವಲ್ಲೋ ಗುರುಗಳೇ. ಒಂದು ಧನ್ಯತೆ ನನಗೂ ಉಂಟು. ದೇವಲೋಕದ ಬೃಹಸ್ಪತಿಯ ಮಗ, ಲೋಕಕ್ಕೆ ಗುರುವಾದ, ಗುರುವೆಂದೇ ಕರೆಯಿಸಿಕೊಳ್ಳುವಂತಹ ಆ ಅಗ್ನಿಭೂ ಅವನ ಸಂತಾನವಾಗಿ ನೀನು ಬಂದು ನನ್ನಲ್ಲಿ ಶಿಷ್ಯತ್ವವನ್ನು ಅಂಗೀಕರಿಸಿದೆಯಲ್ಲ, ಸದಾ ನೆನಪಿನಲ್ಲಿರ್ತದೆ. ಸಾರ್ಥಕವಾಗದು. ನೀನೂ ಅದನ್ನು ನೆನಪಿನಲ್ಲಿಟ್ಟುಕೊಂಡಾಗ ಮಾತ್ರ ನೀನು ನನ್ನ ನೆನಪಿನಲ್ಲಿ ಉಳಿದ್ರೂ ಒಂದು ಅರ್ಥ ಬರ್ತದೆ. ಗುರು ಶಿಷ್ಯರ ಸಂಬಂಧ ಅಂತ ಹೇಳಿದರೆ ಅನ್ಯೋನ್ಯವಾದ ಸಂಬಂಧವಲ್ವೇ? ನಿನ್ನಿಂದಲೂ ಬಯಸ್ತೇನೆ ಕಚ. ಶ್ರೇಯಸ್ಸಾಗಲಿ. ನಿನ್ನ ಹೆತ್ತವರಿಗೆ ನಮ್ಮ ಶುಭ ಹಾರೈಕೆಯನ್ನು ತಿಳಿಸಿ. ಗುರುಗಳೇ, ಒಂದು ಅನುಮತಿ ಕೊಡಬೇಕು. ಈ ರಾತ್ರಿ ಇದ್ದು ನಾಳೆ ಬೆಳಗ್ಗೆ ಹೋಗು. ದೇವಯಾನಿಯನಿಗೆ ಹೇಳಿ ಹೋಗು. ಸಾಧ್ಯವಾದರೆ ಹೋಗುವಾಗ ಮತ್ತೊಮ್ಮೆ ನಿಮಗೆ ಸಿಗ್ತೇನೆ. ಇಲ್ಲದೇ ಇದ್ದರೂ ನನ್ನ ಆತ್ಮೀಯಳಾದ ನನ್ನ ಸಖಿಯಾದ ದೇವಯಾನಿಯಲ್ಲಿ ಹೋಗುವ ಬಗ್ಗೆ ಒಂದೆರಡು ಮಾತಾಡಿ ಹೊರಡ್ತೇನೆ ಗುರುಗಳೇ. ಒಳ್ಳೆದು ಒಳ್ಳೆದು ಕಚ. ನಮೋ ನಮಃ. ದೇವಯಾನ. ಕಚಕುಮಾರ. ಹೋಗಿ ಬಹೇನ ನಾಗವೇಣಿಗೆ ಹೋಗಿ ಬಹಿನ ನಾಗವೇಣಿಗೆ ಆಗಮಿಪೆ ಸತ್ಯದಲ್ಲಿ ಆಗಮಿಪೆ ಸತ್ಯದಲ್ಲಿ ದಯದೊಳಗೀಗ ಅಪ್ಪಣೆ ಪಾಲಿಸೆನೆ ಶಿರ ಭಾಗೋತವಳು ಪಾಲಿಸನೆ ಜಿರಬಾಗುತ್ತವಳು
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.